ಡೋಂಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ದೇವರ ಪ್ರೀತಿನ ಈ ಲೋಕದ ಯಾವುದಕ್ಕೂ ಕಂಪೇರ್ ಮಾಡಿ ತೋರಿಸ್ಬೇಡಿ. ನೋಡಿ, ದೇವರು ಎಷ್ಟು ಒಳ್ಳೆ ಜಾಬ್ ಕೊಟ್ಟರು, ನಮಗೆ ನೋಡಿ ಕೆಲಸನೇ ಇಲ್ಲ. ಒಂದು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾನ, ಅವನಿಗೊಂದು 60-70 ವರ್ಷ ಆದ್ಮೇಲೆ ಮೂಲೆ ಕೂತ್ಕೋಬೇಕು, ಅಥವಾ ಅವ್ನ ಜಾಬ್ ನಾಳೆ ಹೋಗ್ಬೋದು, ಕಂಪನಿ ಮುಚ್ಚೋಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ ಬಿಟ್ವೀನ್ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಕಾಯಿಲೆ ಬರ್ಬೋದು. ಆಗ ಆ ಜಾಬ್ ನೋಡ್ತಾ ಕೂತ್ಕೊಳ್ತೀಯ ನೀನು. ಆಗ ನೀನು ಹೇಳ್ತೀಯ, ಅಯ್ಯೋ ಪರವಾಗಿಲ್ಲ, ಅವ್ರ ಜಾಬ್ ಮುಚ್ಚೋಯ್ತು, ನಾವು ಹೀಗೆ ಬದುಕ್ತಾ ಇದೀವಿ, ಪರವಾಗಿಲ್ಲ, ನಮ್ದೇ ಪರವಾಗಿಲ್ಲ ಅನ್ಸುತ್ತೆ. ಡೋಂಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ದಿಸ್ ವರ್ಲ್ಡ್ ಆರ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಎನಿ ಪೆರಿಷಬಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ದೇವರ ಪ್ರೀತಿಯನ್ನ ಈ ಲೋಕದ ಜೊತೆನಲ್ಲಿ, ಅಳಿದು ಹೋಗುವ ಯಾವುದ್ರ ಜೊತೆನಲ್ಲೂ ಯಾವತ್ತೂ ನೀವು ಕಂಪೇರ್ ಮಾಡಬೇಡಿ. ಇನ್ ಫ್ಯಾಕ್ಟ್ ಯು ಕ್ಯಾನಾಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ಎನಿಥಿಂಗ್. ದೇವರ ಪ್ರೀತಿನ ಹೋಲಿಕೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಂತ ಪ್ರೀತಿನ ದೇವರು ನಮಗೆ ಕೊಟ್ಟಿದ್ದಾರೆ, ನೀನು ಹೋಲಿಕೆ ಮಾಡೋಕೆ ಆಗಲ್ಲ. ಇನ್ನೊಂದು, ಯು ಕೆನಾಟ್ ಮೆಜರ್ ಇಟ್, ನಿನಗದನ್ನು ಅಳತೆ ಮಾಡೋಕ್ಕೂ ಆಗೋದಿಲ್ಲ. ಅಂದ್ರೆ ನೀವು ಯಾತಕ್ಕಾಗಿ ಬದುಕ್ತಾ ಇದ್ದೀರಾ ಅಂತ. ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ದೇವರು ಕೇಳೋ ಪ್ರಶ್ನೆ. ಇದೇ ಪ್ರಶ್ನೆ ನಮ್ಮ ಮೈಂಡಲ್ಲೂ ಬರುತ್ತೆ. ನಾವು ಎಷ್ಟೋ ಬಾರಿ ಇದನ್ನ ನಾವು ಕೇಳ್ತೀವಿ, ನಾನು ಯಾಕೆ ಬದುಕಬೇಕು ಭೂಮಿ ಮೇಲೆ? ವೈ ಶುಡ್ ಐ ಲಿವ್ ಹಿಯರ್ ಆನ್ ಅರ್ತ್? ನಾನು ಯಾಕೆ ಭೂಮಿ ಮೇಲೆ ಬದುಕಬೇಕು ಅಂತ ನಾವು ಕೇಳ್ತೀವಿ. ದೇವರು ಯಾವಾಗ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ನಾವು ದೇವರಲ್ಲಿ ವಿಶ್ವಾಸ ಇಲ್ಲದೆ, ದೇವರಲ್ಲಿ ಒಂದು ನಿರೀಕ್ಷೆ ಇಲ್ಲದೆ, ಒಂದು ಸ್ವಾರ್ಥಭರಿತವಾದ ಜೀವನವನ್ನು ಜೀವಿಸುವಾಗ ದೇವರಿ ಪ್ರಶ್ನೆ ಕೇಳ್ತಾರೆ, ಯಾಕಪ್ಪ ಬದುಕ್ತಾ ಇದೀಯಾ ಅಂತ. ಇಂಥ ಒಂದು ಜೀವನ ಯಾಕೆ ಬದುಕ್ತಾ ಇದೀಯಾ ನೀನು ಅಂತ ದೇವ್ರ ಪ್ರಶ್ನೆ ನಮಗೆ ಕೇಳ್ತಾರೆ. ನಾವು ಯಾವಾಗ ಪ್ರಶ್ನೆ ಕೇಳ್ತೀವಿ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದು ಸಿಗದೇ ಇದ್ದಾಗ, ನಾವು ಪ್ರಾರ್ಥಿಸಿ 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 ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇದ್ದಾಗ, ನಾವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಪ್ರಯತ್ನ ಎಲ್ಲ ಫೇಲ್ ಆಗಿ ಹೋದಾಗ, ಇನ್ ಬಿಟ್ವೀನ್ ಈ ಪ್ರಯತ್ನದ ಮಧ್ಯದಲ್ಲಿ ಕೆಲವರು ರೋಗಿಗಳಾಗ್ತಾರೆ, ಕೆಲವರು ಸಾಲಗಾರರಾಗ್ತಾರೆ, ಬೇರೆ ಅನೇಕ ರೀತಿಯ ಸಂಕಟಗಳಿಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ, ಒದ್ದಾಡ್ತಾರೆ. ಆಗ ನಾವು ಕೇಳೋ ಪ್ರಶ್ನೆ, ನಾನು ಯಾಕೆ ಬದುಕಬೇಕು? ನಾನು ಯಾಕೋಸ್ಕರ ಬದುಕಬೇಕು? ಏನ್ ಸಾಧಿಸ್ಲಿಕ್ಕೋಸ್ಕರ ಬದುಕಬೇಕು? ನಮ್ಮನ್ನೇ ನಾವು ಕೇಳ್ಕೊಳ್ತೀವಿ, ದೇವ್ರನ್ನೂ ಪ್ರಶ್ನಿಸ್ತೀವಿ, ದೇವ್ರೆ ನನ್ನನ್ನು ಯಾಕೆ ಇಟ್ಟಿದ್ಯಾ? ನಾನು ಯಾಕೆ ಬದುಕಬೇಕು? ಬದುಕೇನ್ ಪ್ರಯೋಜನ? ವೈ ಯು ಕೆಪ್ಟ್ ಮೀ ಅಲೈವ್ ಹಿಯರ್? ಈ ಭೂಮಿಯಲ್ಲಿ, ಈ ಮನೆಯಲ್ಲಿ, ಈ ಊರಲ್ಲಿ, ಈ ಜಾಗದಲ್ಲಿ ನನ್ನನ್ನ ಯಾಕೆ ಇನ್ನೂ ಇಟ್ಟಿದೀಯಾ? ಅಥವಾ ನಾನು ಯಾಕೆ ಇರಬೇಕು? ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ದು ಯಾವುದು ಸಿಗ್ತಾ ಇಲ್ಲ, ನಾನು ಪ್ರಯತ್ನ ಪಟ್ಟಿದ್ದೆಲ್ಲ ಫೇಲ್ ಆಗ್ತಾ ಇದೆ, ನಾನು ಯಾಕೆ ಇರಬೇಕು? ಈ ಪ್ರಶ್ನೆ ಅನೇಕರ ಮೈಂಡಲ್ಲಿ ಬರುತ್ತೆ. ನಿಮ್ಮಲ್ಲಿ ಈ ಪ್ರಶ್ನೆ ಇದೆಯಾ? ಇರುತ್ತೆ. ಈ ಪ್ರಶ್ನೆಯಲ್ಲಿದ್ದವ್ರು ಯಾರು ಇರೋದಿಲ್ಲ, ಈ ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಶ್ನೆ ಕೇಳೋದಕ್ಕಿಂತ ನಮ್ಮನ್ನು ಸೃಷ್ಟಿ ಮಾಡಿ ದೇವರೇ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಗಾಡ್ ಹಿಮ್ಸೆಲ್ಫ್ ಇಸ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಟು ಅಸ್, ಯು ಅಂಡ್ ಮೀ. ವೈ ಆರ್ ಯು ಹಿಯರ್? ನೀನಿಲ್ಲಿ ಯಾಕಿದೀಯಾ? ನಾವು ದೇವರಿಗೆ ಹೇಳ್ಬೋದು, ದೇವರೇ ಅದೇ ನಂದು ಪ್ರಶ್ನೆ, ನಾನು ಯಾಕೆ ಇಲ್ಲಿದ್ದೀನಿ ಅಂತ. ನೀನ್ ಏನ್ ಪ್ರಶ್ನೆ ನನ್ನ ಕೇಳ್ತಾ ಇದೆಯೋ, ನಾನು ಅದೇ ಪ್ರಶ್ನೆನಲ್ಲೇ ಬದುಕ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು. ಆದ್ರೆ ಎರಡೂ ಪ್ರಶ್ನೆಯ ಉದ್ದೇಶಗಳು ಬೇರೆ ಬೇರೆ. ದೇವ್ರು ಕೇಳೋ ಉದ್ದೇಶ ಏನ್ ಗೊತ್ತಾ? ದೇವ್ರು ಕೇಳೋ ಉದ್ದೇಶ, ನಾನು ನಿನ್ನ ಬಗ್ಗೆ ಒಳ್ಳೆ ಯೋಜನೆ ಹಾಕ್ಕೊಂಡು, ಒಳ್ಳೆ ಪ್ಲಾನ್ ಮಾಡಿಕೊಂಡು ನಿನ್ನ ಈ ಭೂಮಿಯಲ್ಲಿ ಇರಿಸಿದ್ದೀನಿ.
ನೀನ್ ನನ್ನ ಪ್ಲಾನಿಗೆ ಬರ್ತಾ ಇಲ್ಲ. ಯು ಆರ್ ನಾಟ್ ಕಮ್ಮಿಂಗ್ ಕ್ಲೋಸರ್ ಟು ಮೈ ಪ್ಲಾನ್, ನಿಯರ್ ಟು ಮೈ ಪ್ಲಾನ್. ಯು ಆರ್ ಗೋಯಿಂಗ್ ಅವೇ ಅಂಡ್ ಅವೇ ಅಂಡ್ ಅವೇ ಫ್ರಮ್ ಮೈ ಪ್ಲಾನ್. ನನ್ನ ಉದ್ದೇಶಗಳಿಂದ ನೀನು ದೂರ 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 ಹೋಗ್ತಾ ಇದೀಯ. ಅದು ದೇವ್ರು ಕೇಳಿದ ಪ್ರಶ್ನೆ ಅರ್ಥ. ನಾವು ಕೇಳೋ ಪ್ರಶ್ನೆದು, ನನ್ನ ಪ್ಲಾನ್ ಯಾವುದು ವರ್ಕೌಟ್ ಆಗ್ತಾ ಇಲ್ಲ, ನನ್ನನ್ನು ಯಾಕೆ ಇಟ್ಟಿದೆ ದೇವ್ರೆ? ಆಲ್ ಮೈ ಪ್ಲಾನ್ಸ್ ಆರ್ ಫೇಲ್ಡ್. ಮೈ ಪ್ಲಾನ್ಸ್ ಆರ್ ನಾಟ್, ಐ ಆಮ್ ನಾಟ್ ಏಬಲ್ ಟು ಎಕ್ಸಿಕ್ಯೂಟ್ ಮೈ ಪ್ಲಾನ್. I have wonderful plans in my heart, my mind. I am not able to execute it. ನನಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಿಟ್ಟಿದ್ಯಾ ನನ್ನನ್ನು ಅಂತ ನಾವು ಕೇಳ್ತೀವಿ ದೇವ್ರನ್ನ. ಈ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದೇ ನಮ್ಮ ನಿಜವಾದ ನರಳಾಟ, ನಿಜವಾದ ಒದ್ದಾಟ. ಏನ್ ಮಾಡ್ಬೇಕೀಗ? ಮಾಡೋದೇನು ಇಲ್ಲ. ದೇವರು ಹೇಳೋದಿಷ್ಟೇನೆ, ಸಬ್ಮಿಟ್ ಯುವರ್ ಸೆಲ್ಫ್ ಟು ಗಾಡ್ಸ್ ಪ್ಲಾನ್. ದೇವರಿಗೆ ನಿನ್ನನ್ನ ನೀನು ಸಬ್ಮಿಟ್ ಮಾಡಿಕೊಡು. ಯು ಆರ್ ನಾಟ್ ದ ಕ್ರಿಯೇಟರ್, ಯು ಆರ್ ಓನ್ಲಿ ಎ ಕ್ರಿಯೇಷನ್. ಸಬ್ಮಿಟ್ ಟು ದ ಕ್ರಿಯೇಟರ್ ಹೂ ಈಸ್ ಯುವರ್ ಗಾಡ್. ನೀನು ಕೇವಲ ಒಂದು ಸೃಷ್ಟಿ ಮಾತ್ರ, ನೀನು ಸೃಷ್ಟಿಕರ್ತನಲ್ಲ. ಆದುದರಿಂದ ಪ್ಲಾನ್ ಮಾಡಬೇಡ, ನೀನೇನು ಪ್ಲಾನ್ ಮಾಡಬೇಡ. ಯಾಕೆ ಗೊತ್ತಾ? ನೀನು ಸೃಷ್ಟಿಕರ್ತ ಅಲ್ಲ, ಯು ಆರ್ ನಾಟ್ ದ ಕ್ರಿಯೇಟರ್. ದೇವರು ಉಸಿರು ತೆಗೆದ್ರೆ ನಮ್ದು, ನಾವು ಮಣ್ಣಾಗಿ ಹೋಗ್ತೀವಿ, ಮತ್ತೆ ವಾಪಸ್ ಬರ್ಲಿಕ್ಕೆ ನಮಗಾಗಲ್ಲ. ದೇವರು ಕರ್ಕೊಂಡು ಬಂದ್ರೆ ಬರ್ಬೋದು, ನಾವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್, ಸಾಧಾರಣ ಮನುಷ್ಯರು. ವಿ ಆರ್ ಲೈಕ್ ಗ್ರಾಸ್. ನಾವು ಹುಲ್ಲಿನ ತರ. ದೇವರು ವಾಕ್ಯ ಹೇಳುತ್ತಲ್ವಾ, ವಿ ಆರ್ ಲೈಕ್ ಗ್ರಾಸ್. ನಾವು ಹುಲ್ಲು ಏನಾಗುತ್ತೆ? ಹುಲ್ಲು ಇವತ್ತಿರುತ್ತೆ, ಆಮೇಲೆ ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ. ಯಾವುದು ಹುಲ್ಲು ಪರ್ಮನೆಂಟ್ ಇಲ್ಲ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ತಿಳ್ಕೋಬೇಕಷ್ಟೇನೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾನು ಹುಲ್ಲು ಅಷ್ಟೆ. ಆದ್ರೆ ಈ ಹುಲ್ಲು ಇವತ್ತು ಇದೆ ಅಂದ್ರೆ ಇದರ ಹಿಂದೆ ಒಬ್ಬರು, ಈ ಹುಲ್ಲನ್ನ ಸೃಷ್ಟಿ ಮಾಡಿದವರು ಒಬ್ಬರು ಇದ್ದಾರೆ. ಬಿಕಾಸ್ ಆಫ್ ದಟ್ ಕ್ರಿಯೇಟರ್, ದಿಸ್ ಗ್ರಾಸ್ ಇಸ್ ಸ್ಟಿಲ್ ಅಲೈವ್. ಅಷ್ಟೇ, ಬೇರೆ ಏನೂ ಇಲ್ಲ. ಯಾವಾಗ ನಾವೇ ಕ್ರಿಯೇಟರ್ ಮೆಂಟಾಲಿಟಿಗೆ ಹೋಗ್ತೀವೋ, ನನ್ನಿಂದ ಆಗ್ತಾ ಇಲ್ಲ, ನಾನು ಇದು ಮಾಡಬೇಕು, ನಾನು ಅದು ಮಾಡಬೇಕು, ಐ ವಾಂಟ್ ಟು ಅಚೀವ್ ದ್ಯಾಟ್, ದಿಸ್ ಐ ವಾಂಟ್ ಟು ಡೂ ದಿಸ್ ದಟ್, ಇದೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಮನುಷ್ಯ ಪ್ರಯತ್ನ ಪಡ್ತಾನೆ. ಆದ್ರೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ಲಾನ್ ಅನ್ನ, ನಿಮ್ಮ ಉದ್ದೇಶಗಳನ್ನ ನೆರವೇರಿಸಿಕೊಳ್ಳಿಕ್ಕೋಸ್ಕರ ನೀವು ಪ್ರಾರ್ಥಿಸೋದಾದ್ರೆ, ನೀವು ಕಷ್ಟಪಡೋದಾದ್ರೆ, ಅದರಲ್ಲಿ ನೀವು ಸೋತು ಹೋಗ್ತೀರಿ, ಅದರಲ್ಲಿ ನೀವು ಕುಂದಿ ಹೋಗ್ತೀರಿ, ರೋಗಿಗಳಾಗ್ತೀರಿ. ಕೆಲವರು ಪಿಶಾಚಿಗೆ ನಿಮ್ಮನ್ನ ಬಿಟ್ಟುಕೊಟ್ಟವರಾಗ್ತೀರಿ. ಕೆಲವರು ಆತ್ಮಹತ್ಯೆ ಮಾಡಿ ಪ್ರಾಣ ಕಳ್ಕೋಬೇಕಾಗ್ಬೋದು. ಕೆಲವರು ಇನ್ನೇನೇನೋ ಆಗ್ಬೋದು, ಮಾನಸಿಕವಾಗಿ ರೋಗಿಗಳಾಗ್ಬೋದು. ಆದ್ರೆ ಯಾವಾಗ ನಾವು ದೇವರ ಪ್ಲಾನಿಗೆ ನಮ್ಮನ್ನ ಬಿಟ್ಟುಕೊಡ್ತೀವೋ, ಖಂಡಿತವಾಗಲೂ ನಮ್ಮ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಾನು ಯಾಕಿದ್ದೀನಿ ಅನ್ನೋ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಸಿಗಬೇಕಾದ್ರೆ ದೇವರ ಪ್ಲಾನಿಗೆ ನನ್ನನ್ನ ಸರೆಂಡರ್ ಮಾಡಿಕೊಡ್ಬೇಕು. ಆಗ ಮಾತ್ರನೇ ನಮ್ಮ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದಿಲ್ಲದೆ ನೀವು ದೇವರಿಗೆ ಪ್ರಶ್ನೆ ಹಾಕ್ತಾ ಬದುಕಿದ್ರೆ ಯಾವತ್ತೂ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗೋದು ಇಲ್ಲ, ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ಇಲ್ಲ. ನೀವೆಷ್ಟೇ ಪ್ರಾರ್ಥಿಸಿದ್ರು ಅಷ್ಟೇನೆ, ಏನು ಮಾಡಿದ್ರು ಅಷ್ಟೇನೆ, ಅದು ಹಾಗೇನೆ ಇರುತ್ತೆ. ಲಾಸ್ಟಿಗೆ ಏನು ಫೀಲ್ ಆಗುತ್ತೆ ಗೊತ್ತಾ? ಪ್ರಾರ್ಥನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ದೇವರು ಯಾಕೋ ಒಳ್ಳೆಯವರಲ್ಲ. ಗಾಡ್ ಈಸ್ ನಾಟ್ ಎಟ್ ಆಲ್ ಗುಡ್. ದೇವರು ಒಳ್ಳೆಯವರು ಅಲ್ವೇ ಅಲ್ಲ. ಯಾಕೆ ಅಂದ್ರೆ ನೋಡಿ, ನಾನು ಎಷ್ಟು ಕಷ್ಟದಲ್ಲಿದ್ದೀನಿ. ನನ್ನನ್ನು ದೇವರು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ದೇವರಿಗೆ ನನ್ನ ಸಮಸ್ಯೆ ಬಗೆಹರಿಸ್ಬೋದಾಗಿತ್ತಾ?
ನಿಮ್ಮ ಸಮಸ್ಯೆ ದೇವರಿಗೆ ದೊಡ್ಡ ಸಮಸ್ಯೆನಾ? ಇಲ್ಲ ತಾನೆ? ಮತ್ತೆ ಯಾಕೆ ಬಗೆಹರಿಸಿಲ್ಲ ದೇವರು? ಯಾಕೆ? ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಇದೆಯೇ ಇಲ್ವಾ? ಮತ್ತೆ ಯಾಕೆ ಬಗೆಹರಿಸಿಲ್ಲ? ನಾವೇ ದೇವ್ರ ಆಗಕ್ಕೆ ಹೋಗಿದ್ದೀವಿ. ಅದಕ್ಕೇನೆ ನಾವೇ ದೇವ್ರ ತರ ಆಗಕ್ಕೆ ಹೋಗಿದ್ದೀವಿ. ನಾನು ಮನುಷ್ಯ ಅನ್ನೋದನ್ನ ಮರ್ತು ಬಿಟ್ಟಿದ್ದೀನಿ. ನಾನು ದೇವರು, ನಾನೇ ದೇವರು ಅನ್ನೋ ರೀತಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕು. ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಉತ್ತರ ಕೊಟ್ಟು ಬಿಡ್ಬೇಕು. ಅಂದ್ರೆ ದೇವ್ರು ಯಾರು? ಹಾಗಾದ್ರೆ ನನ್ನ ಸರ್ವೆಂಟ್, ನಾನು ಯಾರು? ಮಾಸ್ಟರ್. ದೇವರು ಗುಲಾಮ, ನಾನು ಯಜಮಾನ. ಈ ಮೆಂಟಾಲಿಟಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ. ಏನ್ ಬ್ರದರ್, ಧ್ಯಾನಕ್ಕೆ ಬಂದು ಏನ್ ಸಿಕ್ಬಿಡುತ್ತೆ? ಪ್ರಾರ್ಥನೆ ಮಾಡಿ ಏನ್ ಸಿಕ್ಬಿಡುತ್ತೆ? ಬೈಬಲ್ ಓದಿ ಏನ್ ಸಿಕ್ಬಿಡುತ್ತೆ? ಈಗ ಒಲಿಟ ಹೇಳ್ತಾಳೆ, ನೀನ್ ಪ್ರೇಯರ್ ಮಾಡು ಅಂತೀಯ ಮಮ್ಮಿ. ನಾನು ಪರೀಕ್ಷೆನಲ್ಲಿ ಫೇಲ್ ಆಗ್ಬಿಟ್ಟೆ. ಇಷ್ಟು ದಿನ ಪ್ರೇಯರ್ ಮಾಡಿದೆ, ದೇವ್ರು ಫೇಲ್ ಮಾಡಿಬಿಟ್ರು ನನ್ನ. ಏನ್ ಸಿಕ್ಬಿಡ್ತು ನನಗೆ? ಇದೇನೋ ಸಿಕ್ಕಿದ್ದು, ಇದೇನೋ ದೇವ್ರು ಕೊಟ್ಟಿದ್ದು. ಸೊ ಐ ಡೋಂಟ್ ವಾಂಟ್ ದಟ್ ಗಾಡ್. ಕೇಳಲ್ವಾ? ಕೇಳ್ತೀವಿ, ನಾವೆಲ್ಲರೂ ಕೇಳ್ತೀವಿ. ಕೇಳದೆ ಇದ್ರು, ಕೇಳಕ್ ಧೈರ್ಯ ಇಲ್ದಿದ್ದವ್ರು ಮನ್ಸೊಳಗಡೆನೆ ಯೋಚನೆ ಮಾಡ್ತೀವಿ. ಬಾಯಲ್ಲಿ ಮಾತ್ರ ಹೇಳ್ತೀವಿ, ಓ ದೇವ್ರು ಒಳ್ಳೆಯವರಪ್ಪ, ದೇವ್ರ ಕರುಣಾಮಯಿ. ಅದ್ರ ಮನ್ಸು ಏನ್ ಹೇಳುತ್ತೆ? ನಮ್ಮ ಮನ್ಸೊಳಗಡೆ ನಾವು ಹೇಳ್ಕೊಳ್ತೀವಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಫಾಸ್ಟಿಂಗ್ ಎಲ್ಲ ಮಾಡಿದ್ದೀನಿ, ಆದ್ರೂ ನೋಡು ದೇವರು ಮಾಡ್ಬಿಟ್ರು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ದೇವರು ಅವನ ಜೊತೆಗೆ ನನ್ನ ಮದುವೆ ಮಾಡಿಸ್ತಾರೆ, ಅವಳ ಜೊತೆಗೆ ನನ್ನ ಮದುವೆ ಮಾಡಿಸ್ತಾರೆ ಅಂತ. ಎಷ್ಟು ಕ್ಯಾಂಡ್ಲ್ ಅಂಟಿಸಿದ್ದೀನಿ ಗೊತ್ತಾ? ಎಷ್ಟು ಕ್ಯಾಂಡ್ಲ್ ಅಂಟಿಸಿದ್ದೀನಿ, ಎಷ್ಟು ಉಪವಾಸ ಮಾಡಿದ್ದೀನಿ. ಶುಕ್ರವಾರ ಬರೀ ಮೀನು ಮಾಂಸ ಮಾತ್ರ ಅಲ್ಲ, ಏನೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ಅಷ್ಟು ನಾನು ಫಾಸ್ಟಿಂಗ್ ಇದ್ದು ದೇವರಿಗೋಸ್ಕರ. ಯಾರಿಗೋಸ್ಕರ? ದೇವರಿಗೋಸ್ಕರ. ಎಲ್ಲವೋ ಮೂರ್ಖೆ, ದೇವ್ರನ್ನ ಪರಿವರ್ತನೆ ಮಾಡಕ್ ಹೋಗ್ಬೇಡ. ನಿನ್ನಿಂದ ಯಾವತ್ತು ದೇವ್ರನ್ನ ಪರಿವರ್ತನೆ ಮಾಡಕ್ ಆಗಲ್ಲ. ನೀನ್ ಪರಿವರ್ತನೆ ಆಗು, ನೆಮ್ಮದಿಯಾಗಿ ಬದುಕ್ತೀಯ. ಡೋಂಟ್ ಟ್ರೈ ಟು ಚೇಂಜ್ ಗಾಡ್ಸ್ ಮೈಂಡ್, ಚೇಂಜ್ ಯೋರ್ ಸೆಲ್ಫ್ ಟುವರ್ಡ್ಸ್ ಗಾಡ್. ದೇವ್ರ ಕಡೆಗೆ ನೀನ್ ಚೇಂಜ್ ಆಗು, ದೇವರ ಪ್ರಕಾರ ನೀನ್ ಚೇಂಜ್ ಆಗು. ದೇವ್ರನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಎಫರ್ಟ್ ಹಾಕ್ಲೇಬೇಡ, ಸಕ್ಸಸ್ ಆಗಲ್ಲ. ಮೂರ್ಖರಾಗೋಗ್ಬಿಡ್ತೀರಾ. ನೀವೇ ಮನುಷ್ಯರನ್ನ ಬೇಕಾದ್ರೆ ಒಲಿಸ್ಕೋಬಹುದು. ಆ ಥರ ಹೆಚ್ಚು ಅವರಿಗೆ ಪಾಲಿಶ್ ಹಾಕಿ, ಕೈಕಾಲು ಒತ್ತಿ, ಅವ್ರಿಗೇನೋ ಒಳ್ಳೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಅವ್ರಿಗೆ ಮನುಷ್ಯನಿಗೆ ಏನು ಇಷ್ಟನೋ, ಶರೀರಕ್ಕೆ ಏನು ಇಷ್ಟನೋ ಒಬ್ಬನಿಗೆ ಅಥವಾ ಒಬ್ಬಳಿಗೆ, ಅವರ ಶರೀರವನ್ನ ನೀವು ತೃಪ್ತಿಪಡಿಸ್ಬಿಟ್ರೆ ಅವ್ರನ್ನ ನೀವು ಪಾಕೆಟ್ಗೆ ಹಾಕೋಬಹುದು. ಸುಲಭ, ಅದಕ್ಕೇನು ಜಾಸ್ತಿ ಕಷ್ಟ ಏನಿಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸಾಕು. ನಮ್ಮ ಕ್ರಿಕೆಟ್ ಮೆಂಟಾಲಿಟಿಯಿಂದ ಕ್ರಿಕೆಟ್ ಮನುಷ್ಯನ್ನ ಒಳಗಡೆ ಹಾಕೋಬಹುದು ಪಾಕೆಟ್ಗೆ. ಆದ್ರೆ ದೇವ್ರ ಕ್ರಿಕೆಟ್ ಅಲ್ಲ, ದೇವ್ರ ಮನುಷ್ಯನೂ ಅಲ್ಲ. ಮನುಷ್ಯನ ಪಾಕೆಟಿಗೆ ಹಾಕೊಳ್ಳೋ ತರ ದೇವ್ರನ್ನ ಪಾಕೆಟಿಗೆ ಹಾಕೊಳ್ಳಿಕ್ಕೆ ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ತರ ಏನಾದ್ರು ಎಕ್ಸ್ಟ್ರಾ ಫಾಸ್ಟಿಂಗ್, ಎಕ್ಸ್ಟ್ರಾ ಪ್ರೇಯರ್, ಎಕ್ಸ್ಟ್ರಾ ಕಾಣಿಕೆ, ಎಕ್ಸ್ಟ್ರಾ ಕ್ಯಾಂಡ್ಲ್ ಹಾಕಿದ ತಕ್ಷಣ ದೇವ್ರು ಸಿಗೋದು ಇಲ್ಲ. ಆ ರೀತಿಯಲ್ಲಿ ಎಲ್ಲ ನಿನ್ನ ಪ್ಲಾನ್ಗೆ ದೇವರು ಯಾವತ್ತೂ ಬರಲ್ಲ. ಡೋಂಟ್ ಥಿಂಕ್ ದಟ್ ಗಾಡ್ ವಿಲ್ ಕಮ್ ಇನ್ ಟು ಮೈ ಪ್ಲಾನ್ ಅಂಡ್ ಬ್ಲೆಸ್ ಆಲ್ ಮೈ ಪ್ಲಾನ್ಸ್. ದಟ್ ವಿಲ್ ನೆವರ್ ಹ್ಯಾಪನ್. ಅದಕ್ಕೋಸ್ಕರ ಅಂತ ಒಂದು ಸ್ಪೆಷಲ್ ಪ್ರೇಯರ್ ಇಟ್ಕೊಳ್ಳೇಬೇಡಿ. ಮೋಸ ಹೋಗ್ತೀರಿ, ಡಿಸ್ಕರೇಜ್ ಆಗ್ತೀರಿ, ಕೊನೆಗೆ ಕಠಿಣ ಹೃದಯಕ್ಕೆ ಒಳಗಾಗ್ತೀರಿ. ದೇವ್ರ ಮೇಲೆ ದ್ವೇಷ ಬರುತ್ತೆ, ದೇವ್ರ ಮೇಲೆ ಬೇಜಾರಾಗುತ್ತೆ, ದೇವರೇ ಇಲ್ಲ ಅನ್ನೋ ಮಟ್ಟಕ್ಕೆ ನಿಮ್ಮ ಮೈಂಡ್ ಹೋಗುತ್ತೆ, ಮೈಂಡ್ ಸೆಟ್ ಹೋಗುತ್ತೆ. ಬಿ ಕೇರ್ಫುಲ್. ಇದು ನಮಗೆ ಅರ್ಥ ಆಗಬೇಕು. ನಮಗಾಗಿ ಅಲ್ಲ ದೇವರಿರೋದು, ದೇವರಿಗಾಗಿ ನಾವಿರೋದು. ದೇವ್ರನ್ನ ನಾವು ಸೃಷ್ಟಿ ಮಾಡಿಲ್ಲ, ನಮ್ಮನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಹಿ ಈಸ್ ದ ಕ್ರಿಯೇಟರ್, ವಿ ಆರ್ ಹಿಸ್ ಕ್ರಿಯೇಷನ್. ಹಿ ಕ್ರಿಯೇಟೆಡ್ ಅಸ್ ಫಾರ್ ಹಿಮ್ಸೆಲ್ಫ್, ನಾಟ್ ದಟ್ ವಿ ಕ್ರಿಯೇಟೆಡ್ ಹಿಮ್ ಫಾರ್ ಅವರ್ ಸೆಲ್ಫ್. ನೋ. ಆದ್ರಿಂದ ಯಜಮಾನ ದೇವರೇನೆ, ನಾವೇ ಸೇವಕರು, ಗುಲಾಮರು. ಮಾತೆ ಮರಿಯಮ್ಮನವರು ಅದನ್ನ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಅವರು ಅದೇ ವರ್ಡ್ನ ಹೇಳ್ತಾರೆ, ಇಗೋ ಕರ್ತನ ದಾಸಿ.
ಅದರ ಅರ್ಥ ಇಷ್ಟೇನೆ, ಯು ಆರ್ ದ ಮಾಸ್ಟರ್, ಐ ಆಮ್ ಯುವರ್ ಸ್ಲೇವ್. ಐ ಆಮ್ ಯುವರ್ ಸ್ಲೇವ್ ಅಂದ್ರೆ ಗುಲಾಮತನದ ಬಂಧನ ಅದೆಲ್ಲ ಹೇಳ್ತಾ ಇರೋದು. ಐ ಆಮ್ ಓನ್ಲಿ ಎ ಸ್ಲೇವ್. ಸರ್ವೆಂಟ್ ಅಂದ್ರೆ ಕೂಲಿ ಆಳ್ತರ ಆಯ್ತು, ಬಂದ್ ಮಾಡಿ ಹೋಗೋದು, ಅದಕ್ಕೆ ಕೂಲಿ ಇದೆ. ಆದ್ರೆ ಸ್ಲೇವ್, ಗುಲಾಮತನದಲ್ಲಿ ಇರೋರಿಗೆ ಕೂಲಿ ಇಲ್ಲ. ಯಜಮಾನ ಏನ್ ಹೇಳ್ತಾನೋ ಸಾಯೋ ತನಕ ಯಜಮಾನನ ಮನೇಲೇ ಇದ್ದು ಯಜಮಾನ ಇಚ್ಛೆ ಪ್ರಕಾರ ಬದುಕಬೇಕಷ್ಟೇನೆ. ಆ ಅರ್ಥದಲ್ಲಿ ಮಾತೆ ಮರಿಯಮ್ಮನವರು ತಮ್ಮನ್ನ ಬಿಟ್ಟುಕೊಟ್ರು ದೇವರಿಗೆ. ಐ ಆಮ್ ಯುವರ್ ಹ್ಯಾಂಡ್ ಮೇಡ್, ಐ ಆಮ್ ಯುವರ್ ಸ್ಲೇವ್ ಸರ್ವೆಂಟ್, ಯುವರ್ ವಿಲ್ ಬಿ ಡನ್. ಕಂಪ್ಲೀಟ್ ಸರೆಂಡರೆನ್ಸ್, ಸಂಪೂರ್ಣವಾದ ಒಂದು ಸಮರ್ಪಣೆ. ದೇವರು ಆ ಹೃದಯವನ್ನ ನೋಡಿದ್ರು, ಆ ಹೃದಯದಲ್ಲಿ ದೇವರು ಕಾರ್ಯ ಮಾಡಿದ್ರು. ಅದೇ ರೀತಿ ಇವತ್ತು ಯಾರೆಲ್ಲ ಈ ವಾಕ್ಯಗಳನ್ನ ಆಲಿಸ್ತಾ ಇದ್ದೀರೋ, ಯೂಟ್ಯೂಬ್ನಲ್ಲಿ ಇರ್ಬೋದು, ವೆಬ್ಎಕ್ಸ್ ಆ್ಯಪಲ್ಲಿ ಇರ್ಬೋದು, ಇಲ್ಲಿರ್ಬೋದು, ಯಾರೆಲ್ಲ ಆಲಿಸ್ತಾ ಇದ್ದೀರೋ ಆಲಿಸಿ, ದೇವರೇ ನೀನೇ ಯಜಮಾನ, ನಾನು ಗುಲಾಮ, ನಾನು ಸೇವಕನೂ ಅಲ್ಲ ಗುಲಾಮ. ಆ ರೀತಿ ಒಂದು ಮೈಂಡ್ ಸೆಟ್ ನೀವು ಮಾಡ್ಕೊಂಡ್ರೆ, ಗುಲಾಮ ಅಂದ್ರೆ ಬಂಧನದಲ್ಲಿರುವ ಗುಲಾಮ ಅಲ್ಲ, ದೇವರಿಗೆ ದಾಸ, ದಾಸ ದಾಸಿ, ಗೋ ಕರ್ತನ ದಾಸ ದಾಸಿ, ಆ ಸ್ಲೇವ್. ನೀನು ಏನು ಹೇಳ್ತೀಯೋ ನಾನು ಮಾಡ್ತೇನೆ, ನೀನೇನು ಹೇಳ್ತೀಯೋ ನಾನು ಮಾಡ್ತೀನಿ. ದೇವರು ಹೋಶೆಯ ಪ್ರವಾದಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ನೋಡಪ್ಪ, ನೀನು ಹೋಗಿ ಆ ವ್ಯಭಿಚಾರಿಣಿನ ಮದುವೆ ಆಗಂತ ಹೇಳ್ತಾರೆ. ಪಾಪ ಒಬ್ಬ ಮನುಷ್ಯನಿಗೊಂದು ಕನಸಿರುತ್ತೆ, ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕು ಅಂತ. ಯಾವ್ದಾದ್ರೂ ಜನ್ಮ ಕೊಟ್ಟ ಅಪ್ಪ ಅಮ್ಮ ಇವತ್ತಿನ ತನಕ ಹೇಳಿದ್ದೀರಾ ಹೋಗ್ಬಿಟ್ಟು ಆ ವ್ಯಭಿಚಾರಿಣಿನ ಮದುವೆ ಆಗು ಅಂತ? ಹೇಳಿರ್ಬೋದು. ಯಾವ ತರ ಅಂದ್ರೆ, ಗಂಡ ಸತ್ತೋದವಳು ಒಬ್ಳಿದ್ದಾಳೆ, ಗಂಡ ಬಿಟ್ಟೋದವಳು ಒಬ್ಳಿದ್ದಾಳೆ, ಅವಳನ್ನ ಮದುವೆ ಆಗ ಒಳ್ಳೆ ಹುಡುಗಿ ಅಂತ ಹೇಳಿರ್ಬೋದು. ಆದ್ರೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಒಬ್ನಿಗೆ, ಅದು ಒಬ್ಬ ಕುಡುಕ ಅಲ್ಲ, ಸಾಧಾರಣ ಮನುಷ್ಯ ಅಲ್ಲ, ದೇವರು ಆರಿಸ್ಕೊಂಡಿರುವ ಒಬ್ಬ ಮನುಷ್ಯ. ಗಾಡ್ಸ್ ಚೋಸನ್ ವೆಸಲ್. ಗಾಡ್ ಈಸ್ ಟೆಲ್ಲಿಂಗ್ ಹಿಮ್, ಗೋ ಅಂಡ್ ಮ್ಯಾರಿ ಎ ಪ್ರಾಸ್ಟಿಟ್ಯೂಟ್. ಹೋಗಿ ಒಂದು ವ್ಯಭಿಚಾರಣಿಯನ್ನ ಮದುವೆ ಆಗು. ಅಲ್ಲ ದೇವರೇ, ಎಷ್ಟೋ ಕನಸಿಟ್ಕೊಂಡಿದ್ದೀನಿ ನಾನು ವಿವಾಹ ಜೀವನದ ಬಗ್ಗೆ. ವಿವಾಹ ನೀವೇ ಸೃಷ್ಟಿ ಮಾಡಿದ್ದು, ವ್ಯಭಿಚಾರ ಮಾಡೋ ತಪ್ಪು ಅಂತನೂ ನಿಯಮ ಕೊಟ್ಟವರು ನೀವೇ. ನೀವು ಹೋಗಿ ವ್ಯಭಿಚಾರಣಿನ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಲ್ಲ. ಅವನೇನ್ ಮಾಡ್ದ ಗೊತ್ತಾ? ಅವನು ಏನು ಕೇಳಲಿಲ್ಲ, ಅವನು ಹೋದ, ವ್ಯಭಿಚಾರಣಿನ ಮದುವೆ ಆದ. ಇದೆಯಾ ವಾಕ್ಯ? ಓದಿ ನೋಡೋಣ. ಹೋಶೆಯ 1. ಫಸ್ಟ್ ಟೈಮೇ ಅವನಿಗೆ ಪಾಪ ಫಸ್ಟ್ ಟಾಸ್ಕ್ ಬೆಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ. ನೀನು ಹೋಗಿ ಯಾರನ್ನ ಮದುವೆ ಮಾಡ್ಕೋ, ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊ ಅಂತ ಅಲ್ಲ, ನಿನಗೋಸ್ಕರ ಒಂದು ಸುಂದರವಾದ ಕನ್ಯೆ ಇದ್ದಾಳೆ, ಅವಳನ್ನ ಮದುವೆ ಮಾಡ್ಕೊ ಅಂತ ಹೇಳಲಿಲ್ಲ ದೇವರು. ನೀನು ಹೋಗಿ ಯಾರನ್ನ ಮದುವೆ ಮಾಡ್ಕೋ? ವ್ಯಭಿಚಾರಿಣಿ, ಪ್ರಾಸ್ಟಿಟ್ಯೂಟ್, ವ್ಯಭಿಚಾರ ಮಾಡ್ತಿರೋ ಒಂದು ಸ್ತ್ರೀಯನ್ನ ನೀನು ಮದುವೆ ಮಾಡ್ಕೋ ಅಂತ ಹೇಳ್ತಾನೆ. ಅವನೇನ್ ಮಾಡದಂತೆ? ಓಕೆ, ಅದಾದ್ಮೇಲೆ ಅವನು ಹೋಗಿ ಏನ್ ಮಾಡ್ದ? ಅವನು ಹೋಗಿ ಏನ್ ಮಾಡ್ದಂತೆ? ಮದುವೆ ಆದ. ಯಾರನ್ನ ಮದುವೆ ಆದ? ಒಳ್ಳೆ ಹುಡುಗಿನ ಮದುವೆ ಆದ್ನ? ಅವನು ಹೋಗಿ ವ್ಯಭಿಚಾರಣಿನ ಮದುವೆ ಆದ. ಇರ್ಲಿ ಬಿಡಿ, ಪರವಾಗಿಲ್ಲ, ಸಾಕು. ವ್ಯಭಿಚಾರಿಣಿನ ಮದುವೆನೂ ಆಯ್ತು, ಅವಳಿಗೆ ವ್ಯಭಿಚಾರದಲ್ಲಿ ಮಗುನೂ ಆಯ್ತು. Praise the Lord. Hallelujah.
ಹಾಗಾದ್ರೆ ಹೊಶೇಯ ದೇವರು ಹೇಳಿದ್ ಕೇಳ್ಕೊಂಡು ಒಂದು ವ್ಯಭಿಚಾರಣೆಯನ್ನ ಮದುವೆ ಆಗಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ತನ್ನ ಹೃದಯವನ್ನ ದೇವರಿಗೆ ಬಿಟ್ಟುಕೊಟ್ಟಿರ್ಬೋದು, ಮಾತೆ ಮರಿಯಮ್ಮನವರ ತರ. ಅದೇ ರೀತಿ ಅಬ್ರಹಾಮ ಕೂಡ, ದೇವರು ಅಬ್ರಹಾಮನಿಗೆ ಹೇಳ್ತಾರೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ, ನಿನಗೆ 100ನೇ ವಯಸ್ಸಿಗೆ ಹುಟ್ಟಿದ ಒಬ್ಬನೇ ಮಗ ಇಸಾಕ. ಈಗ ಅವನಿಗೆ ಒಂದು 10-15 ವರ್ಷ ಪ್ರಾಯ ಆಗಿದೆ, ಯೌವನ ಪ್ರಾಯಕ್ಕೆ ಕಾಲಿಟ್ಟಿದ್ದಾನೆ. ನಿನ್ನ ವಂಶೋದ್ಧಾರಕ ಅವನು. ಆದರೆ ನೀನು ತುಂಬಾ ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಒಬ್ಬ ಮಗನನ್ನ, ಮುದ್ದು ಮಗನನ್ನ ನಾನು ತೋರಿಸುವ ಸ್ಥಳದಲ್ಲಿ ದಹನ ಬಲಿಯಾಗಿ ಅರ್ಪಿಸಬೇಕು ಅಂತ ಹೇಳ್ತಾರೆ. ಅಬ್ರಹಾಮ ಏನ್ ಹೇಳ್ತಾನೆ? ಆರ್ಗ್ಯುಮೆಂಟ್ ಮಾಡ್ತಾ ಕುತ್ಕೊಳ್ತಾನ ದೇವ್ರ ಹತ್ರ? ಏನು ಮಾಡೋದಿಲ್ಲ. ಅಬ್ರಹಾಮ ಈಗೋ ಸಿದ್ಧನಿದ್ದಾನೆ ದೇವರೇ ಅಂತ ಹೇಳಿ ಬೆಳಿಗ್ಗೆನೆ ಎದ್ದು ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಸಾಯಿಸಕ್ಕೆ. ದೇವರು ಹೇಳಿದ ಆ ಬೆಟ್ಟಕ್ಕೆ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾತಕ್ಕೋಸ್ಕರ? ಬಲಿ ಕೊಡ್ಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದೆಲ್ಲ ಏನ್ ತೋರಿಸುತ್ತೆ ನಮಗೆ ಅಂದ್ರೆ, ದೇವರಲ್ಲಿ ಅವರಿಗಿದ್ದ ವಿಶ್ವಾಸ ತೋರಿಸುತ್ತೆ. ಮಾತ್ರವಲ್ಲ, ದೇವರ ಮೇಲೆ ಆ ಜನಕ್ಕೆ ಇದ್ದ ಪ್ರೀತಿ ತೋರಿಸುತ್ತೆ. ನಮಗಿವತ್ತು ದೇವರ ಮೇಲೆ ನಿಜವಾದ ಪ್ರೀತಿ ಮತ್ತು ವಿಶ್ವಾಸ ಇದ್ರೆ ನಾವು ಕೂಡ ಏನಾಗಿರ್ತೀವಿ ಅಂದ್ರೆ, ದೇವರನ್ನ ಪ್ರಶ್ನೆ ಕೇಳದೇನೆ ದೇವರು ನಮಗೆ ಏನ್ ಮಾಡ್ಲಿಕ್ಕೆ ಹೇಳಿದಾರೋ ಅದನ್ನ ನಾವು ಕಣ್ಣು ಮುಚ್ಚಿಕೊಂಡು ಒಂದು ಗುಲಾಮನ ಹಾಗೆ ನಾವು ಮಾಡ್ತೀವಿ. ಆದ್ರೆ ಇವತ್ತು ನಾವೇನ್ ಮಾಡ್ತಿದೀವಿ ಅಂದ್ರೆ, ನಾವೇ ಯಜಮಾನ್ರ ತರ ಕೂತ್ಕೊಂಡು ದೇವ್ರನ್ನೇ ಗುಲಾಮನ್ ತರ ಇಟ್ಕೊಂಡು ಆಡಿಸ್ತಾ ಇದ್ದೀವಿ. ದೇವ್ರೇ, ನಾನು ದಿನ ಚರ್ಚಿಗೆ ಬಂದಿಲ್ವಾ? ನೀನ್ ಯಾಕೆ ಇದನ್ನ ಮಾಡಿಲ್ಲ? ನಾನು ಅವರಿಗೆ ಅದು ಮಾಡಿಲ್ವಾ? ನೀನು ಇದನ್ನ ನನಗೆ ಯಾಕೆ ಮಾಡಿಕೊಟ್ಟಿಲ್ಲ? ನಾನು ಎಷ್ಟೋ ಜನಕ್ಕೆ ಊಟ ಹಾಕಿದ್ದೀನಿ, ಇವತ್ತು ನನಗೆ ಯಾಕೆ ನೀನು ಉಪವಾಸ ಬೀಳಿಸ್ಬಿಟ್ಟೆ? ದೇವ್ರನ್ನೇ ಪ್ರಶ್ನೆ ಕೇಳ್ತೀವಿ ನಾವು. ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ನೀವು ಯಾಕೆ ಇನ್ನೂ ನಮ್ಮ ಕಷ್ಟ ಪರಿಹಾರ ಮಾಡ್ತಾ ಇಲ್ಲ? ನಮ್ಮ ಕಷ್ಟಕ್ಕೆ ನೀವು ಯಾಕೆ ಆಗ್ತಾ ಇಲ್ಲ? ನೀವು ದೇವರು ಅಂದ್ಮೇಲೆ ಇದು ಮಾಡ್ಬೇಕಲ್ವಾ? ನೀವು ದೇವರು ಅಂದ್ಮೇಲೆ ಸರ್ವಶಕ್ತರಲ್ವಾ? ನಿಮ್ಗೆಲ್ಲ ಸಾಧ್ಯ ಅಲ್ವಾ? ಮತ್ ನಾವು ಇಷ್ಟು ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ? ಇಷ್ಟೆಲ್ಲ ಕ್ಯಾಂಡ್ ಅಂಟಿಸಿ ಏನ್ ಪ್ರಯೋಜನ? ಇಷ್ಟೆಲ್ಲ ಉಪವಾಸ ಮಾಡಿ ಏನ್ ಪ್ರಯೋಜನ? ಇಷ್ಟೆಲ್ಲ ಪ್ರೇಯರ್ಗೆ ಬಂದು ಕುತ್ಕೊಂಡು ಹಲ್ಲೆಲೂಯಾ ಹೇಳಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಬೈಸ್ಕೊಂಡು ಬರ್ತೀವಲ್ವಾ? ಆದ್ರೂ ಏನ್ ಪ್ರಯೋಜನ? ಏನ್ ಕೊಟ್ಬಿಟ್ಟಿದ್ದೀರ ನಮಗೆ? ಇನ್ನು ನಮ್ ಕಷ್ಟ ಪರಿಹಾರ ಆಗಿಲ್ವಲ್ಲ? ಇನ್ನೆಷ್ಟು ದಿನ ನಾವು ಕಾಯ್ಬೇಕು? ಈ ರೀತಿ ಎಲ್ಲ ನಾವು ಪ್ರಶ್ನೆ ಕೇಳ್ತಾ ಕುತ್ಕೊಳ್ತೀವಿ. ಇದೇನ್ ತೋರಿಸುತ್ತೆ ಅಂದ್ರೆ, ನಮಗೆ ದೇವರಲ್ಲಿ ನಿಜವಾದ ವಿಶ್ವಾಸ ಇಲ್ಲದೆ ಇರೋದನ್ನು ತೋರಿಸುತ್ತೆ. ದೇವರ ಮೇಲೆ ನಿಜವಾದ ಪ್ರೀತಿ ಇಲ್ಲದೆ ಇರೋದನ್ನು ತೋರಿಸುತ್ತೆ. ಹಾಗಾದ್ರೆ ದೇವರ ಮೇಲೆ ನಿಜವಾದ ವಿಶ್ವಾಸ ಪ್ರೀತಿ ಇದ್ರೆ ಅದು ಹೇಗೆ ಕಂಡುಹಿಡಿಯೋದು ಅಂದ್ರೆ, ದೇವರು ಏನ್ ಹೇಳ್ತಾರೋ ಅದನ್ನ ಪ್ರಶ್ನಿಸದೆ, ಸಂಶಯ ಪಡದೆ ನಾವು ಯಾವಾಗ ಅದನ್ನು ಮಾಡ್ತೀವಲ್ವಾ, ಅದು ತೋರಿಸುತ್ತೆ ನಮಗೆ ದೇವರ ಮೇಲಿರುವ ನಿಜವಾದ ಪ್ರೀತಿ, ನಿಜವಾದ ವಿಶ್ವಾಸ. ನಾವೇನೋ ಒಂದಿಷ್ಟು ಮಾಡಿಕೊಂಡು ತೋರಿಸೋದಲ್ಲ ವಿಶ್ವಾಸ. ದೇವರು ಹೇಳಿದ್ದನ್ನ ಹೇಳಿದ ಸಮಯದಲ್ಲಿ ಹಾಗೇನೆ ಮಾಡೋದೇ ನಿಜವಾದ ವಿಶ್ವಾಸ. ಈಗ ನಾವು ಡೈಲಿ ಬೈಬಲ್ ಓದ್ತೀನಿ ದೇವ್ರೆ, ಒಳ್ಳೆ ಕಾರ್ಯನೇ. ಹಾಗಾದ್ರೆ ಅದೇ ವಿಶ್ವಾಸನ? ಅಲ್ಲ. ಡೈಲಿ ಬೈಬಲ್ ಎಷ್ಟೋ ಜನ ಓದ್ತಾರೆ, ನೀವು ಓದ್ತೀರಿ, ನಾನು ಓದ್ತೀನಿ, ಎಲ್ಲರೂ ಓದ್ತಾರೆ ಅಂತ ಇಟ್ಕೊಳ್ಳಿ, ಅದೆಲ್ಲ ವಿಶ್ವಾಸ. ಬೈಬಲ್ ಓದೋದು ತಪ್ಪ? ಖಂಡಿತ ಒಳ್ಳೇದೆ. ಆದ್ರೆ ನಿಜವಾದ ವಿಶ್ವಾಸ ಏನ್ ಗೊತ್ತಾ? ಈ ಬೈಬಲ್ ಓದುವಾಗ ದೇವ್ರು ನಿನ್ ಜೊತೆಗೆ ಏನ್ ಮಾತಾಡಿದ್ರು? ವಾಟ್ ಗಾಡ್ ಸ್ಪೋಕ್ ಟು ಯು ವೈಲ್ ಯು ಆರ್ ರೀಡಿಂಗ್ ದ ಬೈಬಲ್, ದಟ್ ಈಸ್ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್, ಹೌ ಯು ರೆಸ್ಪಾಂಡ್ ಟು ದಟ್. ನೀನ್ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದೆ? ಬೈಬಲ್ ಓದಿದ್ ಒಳ್ಳೇದೇಪ್ಪ. ಕೆಲವ್ರು ಹೇಳ್ತಾರಲ್ವಾ, ಬ್ರದರ್ ನಾವು ಬೈಬಲ್ ಓದ್ದೆ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಗುಡ್, ವಾಟ್ ಯು ಆರ್ ಡೂಯಿಂಗ್ ಇಸ್ ಗುಡ್. ಇಟ್ ಡಸ್ ನಾಟ್ ಮೀನ್ ದಟ್ ಯು ಲವ್ ಗಾಡ್. ಅದರ ಅರ್ಥ ನೀನ್ ದೇವ್ರನ್ನ ಪ್ರೀತಿಸ್ತಾ ಇದೀಯ ಅಂತ ಅಲ್ಲ. ನೀನ್ ಮಾಡಿದ ಒಳ್ಳೆ ಕಾರ್ಯನೇ, ಬೈಬಲ್ ಓದ್ತೀಯ, ಪ್ರಾರ್ಥನೆಯನ್ನು ಮಾಡಿನೇ ಹೊರಗಡೆ ಹೋಗ್ತೀಯ. ಆದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ದೇವ್ರು ಏನ್ ಹೇಳಿದ್ರು? ನಿನ್ ಬೈಬಲ್ ಓದುವಾಗ ದೇವ್ರು ಏನ್ ಹೇಳಿದ್ರು? ಅದನ್ನ ನೀನು ಅನುಸರಣೆ ಮಾಡಿದ್ಯಾ?
ಡಿಡ್ ಯು ಒಬೇ ದ್ಯಾಟ್? ಅದು ತೋರಿಸುತ್ತೆ ನಮಗೆ ದೇವರಲ್ಲಿ ವಿಶ್ವಾಸ ಇದೆ ಅಂತ. ಅದಲ್ಲದೆ ಬೈಬಲ್ ಓದೋದು ಅಲ್ಲ ತೋರಿಸೋದು, ಪ್ರಾರ್ಥನೆ ಮಾಡೋದು ಅಲ್ಲ ತೋರಿಸೋದು. ನೀನು ಮಾಡಿದ ಪ್ರಾರ್ಥನೆಯಲ್ಲಿ, ನೀನು ಓದಿದ ಬೈಬಲ್ ವಾಚನದಲ್ಲಿ ದೇವರು ಮಾತಾಡಿದ್ರಲ್ಲ, ವಾಕ್ಯದ ಮುಖಾಂತರ, ಆಲೋಚನೆ ಮುಖಾಂತರ, ಸೊ ಅದನ್ನ ನೀನು ಅನುಸರಣೆ ಮಾಡಿದೀಯಾ ಅದು ತೋರಿಸುತ್ತೆ. ಸಮುವೇಲ್ ಪ್ರವಾದಿಯ ಪುಸ್ತಕದಲ್ಲಿ ನಾವು ನೋಡ್ತೀವಿ, 1 ಸಮುವೇಲ್ 15:22 ದೇವರು ಹೇಳ್ತಾರೆ, ಒಬೀಡಿಯನ್ಸ್ ಇಸ್ ಬೆಟರ್ ದ್ಯಾನ್ ಸ್ಯಾಕ್ರಿಫೈಸ್ ಅಂತ. ವಿಧೇಯತೆಗಿಂತ, ಬಲಿಯರ್ಪಣೆಗಿಂತ ವಿಧೇಯತೆ ಶ್ರೇಷ್ಠವಾದದ್ದು. 1 ಸಮುವೇಲ್ 22. 1 ಸಮುವೇಲ್ 15:22. ಫಸ್ಟ್ ಸಾಮುವೇಲ್ ಚಾಪ್ಟರ್ 15 ವರ್ಸ್ 22. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಫಾರ್ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗ್ಲಿಕ್ಕೆ, ನೀವು ಹೇಳ್ತೀರಿ ನಾವು ಡೈಲಿ ಮಾಸಿಗೆ ಹೋಗ್ತೀವಿ ಬ್ರದರ್, ಒಂದು ದಿವಸ ಬಲಿಪೂಜೆ ಮಿಸ್ ಮಾಡಿಲ್ಲ. ತುಂಬಾ ಒಳ್ಳೆ ಕಾರ್ಯ, ಆಯ್ತಾ, ಹೋಗ್ಬೇಕು. ಆದ್ರೆ ಬಲಿಪೂಜೆಯಲ್ಲಿ 2 ವಾಚನ ಇರುತ್ತಲ್ಲ, ಡೈಲಿ ಇರುತ್ತಾ? ಭಾನುವಾರ ದಿವಸ, ಹಬ್ಬದ ದಿವಸ 3 ವಾಚನ ಇರುತ್ತೆ, ರೀಡಿಂಗ್ ಇರುತ್ತಲ್ವಾ? ದೇವರು ಕೇಳೋದು ನೀನ್ ಬಲಿಪೂಜೆಗೆ ಬಂದಿದ್ಯೋ ಇಲ್ವೋ ಅಂತಲ್ಲ. ಬಲಿಪೂಜೆಯಲ್ಲಿ ನಾನು ನಿನ್ನೊಂದಿಗೆ ಮಾತನಾಡದ್ನಲ್ಲ, ಹಳೆ ಒಡಂಬಡಿಕೆ ವಾಚನದ ಮುಖಾಂತರ ಮಾತನಾಡಿದೆ, ಹೊಸ ಒಡಂಬಡಿಕೆ ಮುಖಾಂತರ ಮಾತನಾಡಿದೆ, ಶುಭ ಸಂದೇಶದ ವಾಚನದ ಮುಖಾಂತರ ನಾನು ನಿನ್ನ ಜೊತೆಗೆ ಮಾತನಾಡಿದ್ನಲ್ಲ, ನನ್ನ ಮಾತನ್ನ ನೀನು ಆಲಿಸಿದ್ಯಲ್ವಾ? ಅದನ್ನ ಅನುಸರಣೆ ಮಾಡೋದೇ ಶ್ರೇಷ್ಠವಾದದ್ದು. ನೀನು ಬಲಿಪೂಜೆಗೆ ಬಂದು ಅದರಲ್ಲಿ ಭಾಗವಹಿಸಿ ಅಲ್ಲಿ ಕೇಳಿಸಿಕೊಂಡ ವಾಕ್ಯಗಳಿದೆಯಲ್ವಾ, ಅದನ್ನ ನೀನು ಅನುಸರಣೆ ಮಾಡದೆ ಹೋದ್ರೆ ನೀನು ಬಲಿಪೂಜೆಯಲ್ಲಿ ಭಾಗವಹಿಸಿ ಏನು ಪ್ರಯೋಜನ ಇಲ್ಲದಂಗಾಗುತ್ತೆ. ದೇವರು ಹೇಳಿದ ಅನುಸರಣೆ ಮಾಡದೆ ನೀನು ಯಾಗ ಅರ್ಪಿಸಿ ಏನ್ ಪ್ರಯೋಜನ? ಇಲ್ಲಿ ಸಮುವೇಲ್ ಪ್ರವಾದಿ ಸೌಲನಿಗೆ ಹೇಳ್ತಾನೆ, ನೀನು ಹೋಗಿ ಶತ್ರುಗಳನ್ನ ಪೂರ್ತಿ ಸರ್ವನಾಶ ಮಾಡಿ ಬಾ, ಪೂರ್ತಿ ಯಾರನ್ನು ಉಳಿಸ್ಬೇಡ, ಎಲ್ಲರೂ ಸಾಯಿಸ್ಬಿಟ್ಟು ಬರ್ಬೇಕು ಅಂತ. ಸೌಲ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಕೆಲವ್ರನ್ನ ಸಾಯಿಸ್ತಾನೆ, ಕೆಲವ್ರನ್ನ ಉಳಿಸ್ತಾನೆ, ಕೆಲವು ಪ್ರಾಣಿಗಳೆಲ್ಲ ಉಪಯೋಗಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಹಸು ಇದ್ರೆ ಹಾಲು ಕರಿಬಹುದು, ಮಟನ್ ಮಾಡಿ ತಿನ್ಬೋದು ಅಂತ ಒಂದ್ ಸ್ವಲ್ಪ ಹಸುಗಳನ್ನ ಹೋರಿಗಳನ್ನೆಲ್ಲ ಬಿಟ್ಟು ಹಿಡ್ಕೊಂಡು ಬರ್ತಾನೆ. ಹಾಗೇನೆ ಬರೋ ದಾರಿನ ಅಲ್ಲಿ ಇಲ್ಲಿ ಒಂದಿಷ್ಟು ಬಲಿನೂ ಅರ್ಪಿಸಿ ಬರ್ತಾನೆ, ತಗೊಂಡ್ ಬಂದಿದ್ರಲ್ಲಿ ದೇವರಿಗಿರ್ಲಿ ಕಾಣಿಕೆ, ದಶಾಂಶ ದೇವರಿಗಿರ್ಲಿ ಅಂತ. ನಾವು ಮಾಡಲ್ವಾ? ಯಾರ್ದೋ ಜಮೀನು ಸುಳ್ಳು ಸಾಕ್ಷಿ ಹಾಕಿ, ಸುಳ್ಳು ಸೈನ್ ಹಾಕಿ, ಮೋಸ ಮಾಡಿ, ಲೂಟಿ ಮಾಡಿ, ಅದನ್ನು ತಗೊಂಡು ಒಳ್ಳೆ ರೇಟಿಗೆ ಮಾರಾಟ ಮಾಡಿ, ಲಾಸ್ಟಿಗೆ ದೇವರಿಗಿರ್ಲಿ ಒಂದು 10%, ಎಲ್ಲರೂ 10% ಕೊಡ್ತಾರೆ, ನನ್ನ ಕಡೆಯಿಂದ 5% ದೇವರಿಗೆ ಜಾಸ್ತಿ ಇರಲಿ, 15% ಕಮಿಷನ್ ಕೊಟ್ರೆ ದೇವರು ಎಲೆಡಕ್ಕೆ ಹಾಕೋ ಮನುಷ್ಯ ಆದ್ರೆ ಕ್ಯಾಕ್ರಿ ಸುಗಿತಾರೆ ಮುಖಕ್ಕೆ. ದೇವ್ರು ಎಲೆಡಕ್ಕೆ ಹಾಕಲ್ಲ, ಹೇಳಿದ್ ನಮ್ಗೆ ಅರ್ಥ ಆಗ್ಬೇಕಲ್ಲ. ನಾವು ತಿಳ್ಕೊಳ್ತೀವಿ ಎಲ್ರು 10% ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನಾನು 15% ಕೊಟ್ಟಿದ್ದೀನಿ, ಅದಕ್ಕೆ ದೇವ್ರು ನನ್ನನ್ನ ತಬ್ಕೊಬಿಡ್ತಾರೆ ಅಂತ. ಆ ಥರ ದೇವರಲ್ಲ ನಮ್ಮ ದೇವರು. ನಿಮ್ಮ ಈ ಬಿಸ್ನೆಸ್ ಮೆಂಟಾಲಿಟಿ ಮನುಷ್ಯರ ಹತ್ರ ನಡಿಬಹುದು, ಕೆಲವು ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಹತ್ರ ನಡಿಬಹುದು, ಮಾಟ ಮಂತ್ರ ಮಾಡೋರ ಹತ್ರ ನಡಿಬಹುದು, ಆದ್ರೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತ ದೇವರ ಹತ್ರ ಈ ಬಿಸ್ನೆಸ್ ಆಟ ನಡೆಯಲ್ಲ. ನೀವೇನ್ ಕೋಟಿ ಕೊಟ್ರು ಅವ್ರನ್ನ ನಿಮ್ ಕಡೆ ತಿರ್ಗ್ಸಕ್ ಆಗಲ್ಲ. ನಿನ್ ಹೃದಯ ಕೊಟ್ರೆ ಅವ್ರು ನಿನ್ ಕಡೆ ತಿರುಗ್ತಾರೆ. ನೀನ್ ಪಾಪ ಜೀವನಕ್ಕೆ ವಿಮುಖಳಾದ್ರೆ ದೇವರು ನಿನ್ನ ಕಡೆ ತಿರುಗಿರ್ತಾರೆ.
ದೇವ್ರನ್ನ ತಿರುಗಿಸ್ಲಿಕ್ಕೆ ಒಂದೇ ದಾರಿ, ನಾನು ಪಾಪ ಮಾಡೋದ್ ಬಿಟ್ಟು ಅವ್ರ ಕಡೆಗೆ ತಿರುಗೋದಾದ್ರೆ, ಈ ಹೃದಯ ಅವ್ರ ಕಡೆಗೆ ತಿರುಗೋದಾದ್ರೆ ದೇವ್ರು ನಿನ್ನ ಕಡೆಗೆ ತಿರುಗ್ತಾರೆ. ದೇವ್ರು ನಿನ್ನ ಕಡೆಗೆ ತಿರುಗಿದ್ದೆ ಆದ್ರೆ ನಿನ್ನ ಜೀವನ ಬೆಳಕಾಗುತ್ತೆ, ನಿನ್ನ ಕುಟುಂಬದಲ್ಲಿ ಬೆಳಕು ಬರುತ್ತೆ, ನಿನ್ನ ಮಕ್ಕಳಲ್ಲಿ ಬೆಳಕು ಬರುತ್ತೆ, ನಿನ್ನ ಜೀವನ ಅಭಿವೃದ್ಧಿ ಆಗುತ್ತೆ, ನಿನಗೆ ಸೌಖ್ಯನೂ ಸಿಗುತ್ತೆ, ಬಿಡುಗಡೆನೂ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವನೂ ಸಿಗುತ್ತೆ. ಅದಲ್ಲದೆ ನಾವು ನಮ್ಮದೇ ಆದ ರೀತಿನಲ್ಲಿ ದೇವ್ರನ್ನ ತಿರುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ, ನಿಮ್ಮ ಜೀವಮಾನ ಎಲ್ಲ ಪ್ರಯತ್ನ ಪಟ್ಟರು ದೇವ್ರು ತಿರುಗಿ ಕೂಡ ನೋಡಲ್ಲ ನಿಮ್ಮನ್ನ. ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ದೇವರೇ ನೀನು ಈಗ ಈ ಅದ್ಭುತ ಮಾಡಿಲ್ಲ ಅಂದ್ರೆ ನಾನು ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ ನೋಡು ಅಂತ. ನೀನು ಸಾಹಿತ್ಯ ಬಿಟ್ರೆ ದೇವ್ರು ತಿರುಗಲ್ಲ ನಿನ್ನ ಕಡೆಗೆ. ಸತ್ತೋಗ್ತೀಯ ಬಿಟ್ರೆ ದೇವ್ರನ್ನ ತಿರುಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಬಿಟ್ಬಿಟ್ಟು ಮೊದಲು ನೀನೊಬ್ಬ ಸೃಷ್ಟಿ ಅನ್ನೋದನ್ನ ಅರ್ಥ ಮಾಡ್ಕೊ. ಯು ಆರ್ ಓನ್ಲಿ ಎ ಕ್ರಿಯೇಷನ್, ಯು ಆರ್ ಓನ್ಲಿ ಎ ಕ್ಲೇ or a clay pot in the hands of God. God is the potter. ನಾನು ಮಣ್ಣು, ಜೇಡಿ ಮಣ್ಣು, ದೇವರು ಕುಂಬಾರ. ಅದು ನನ್ನ ತಲೆನಲ್ಲಿರ್ಬೇಕು. ನಾವು ಯಾವಾಗ ಕುಂಬಾರ ಆಗ್ಲಿಕ್ಕೆ ಹೋಗ್ತೀವೋ ಹಾಳಾಗೋಗ್ತೀವಿ. ಕುಂಬಾರ ಜೇಡಿ ಮಣ್ಣನ್ನು ತುಳಿಬೇಕು, ಜೇಡಿ ಮಣ್ಣು ಕುಂಬಾರನ್ನು ತುಳಿದ್ರೆ ಅಸಹ್ಯವಾಗಿರುತ್ತೆ. ನಾವು ದೇವ್ರನ್ನ ತುಳಿದು ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ದೇವರು ಯಾವತ್ತಿದ್ರು ಒಳ್ಳೆಯವರೇ, ದೇವರು ಯಾವತ್ತಿದ್ರು ಪ್ರೀತಿ ಸ್ವರೂಪಿನೇ, ದೇವರು ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಹೇಳ್ಕೋಬೇಕಷ್ಟೇನೆ, ದೇವ್ರು ನನಗೆ ಯಾಕೆ ಮೋಸ ಮಾಡಿಬಿಟ್ರು, ಯಾವ ಲೆಕ್ಕದಲ್ಲಿ ಇಂಥ ಕುಡುಕ ಗಂಡನ ಯಾಕೆ ಕೊಟ್ಟರು ದೇವರು. ಎಷ್ಟು ನೋಡಿ, ಪಕ್ಕದ ಮನೆಯವನಿಗೆ ಎಷ್ಟು ಒಳ್ಳೆ ಗಂಡನ ಕೊಟ್ಟಿದ್ದಾರೆ. ಸೊ ನಿನ್ ಗಂಡ ಹೆಂಡತಿ ಈ ಲೋಕದ ಯಾವುದೋ ತೋರಿಸಿ ದೇವ್ರು ನಿನಗೆ ಮೋಸ ಮಾಡಿದ್ರು ಅಂತೆಲ್ಲ ಹೇಳಕ್ ಹೋಗ್ಬೇಡ. ದೇವರು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ ದೇವರು ಕೊಟ್ಟರು ಏನು ಗೊತ್ತಾ? ದೇವರು ಮನುಷ್ಯ ಪಾಪ ಮಾಡಿ ಸತ್ತು ಆ ಮರಣದಲ್ಲಿದ್ದಾಗ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನ ನಮಗಾಗಿ ಧಾರೆ ಎರೆದು ಕೊಟ್ಟರು. ಅಂಡ್ ಹಿ ಪ್ರೂವ್ಡ್ ಹಿಸ್ ಲವ್, ದಟ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಆಲ್ ಪೀಪಲ್ ವಿತ್ ಸೇಮ್ ಮೆಜರ್, irrespective of caste, creed, personality and your sin. I loved everybody without considering ಎನಿ ಸಿನ್. ಯಾವುದೇ ಪಾಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಯಾವುದೇ ಜಾತಿಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ನಿಮ್ಮ ಒಳಿತು ಕೆಟ್ಟದ್ದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ಎಲ್ಲರನ್ನು ಒಂದೇ ರೀತಿ ನೋಡಿದ್ದೀನಿ, ಒಂದೇ ರೀತಿ ಪ್ರೀತಿಸಿದ್ದೀನಿ. ಆದ್ರಿಂದ ನನ್ನ ಪ್ರೀತಿಯನ್ನ ಒಂದೇ ರೀತಿಯಲ್ಲಿ ಎಲ್ರಿಗೂ ಕೊಟ್ಟಿದ್ದೀನಿ. ಅದು ಏನು ಅಂದ್ರೆ, ನನ್ನ ಒಬ್ಬನೇ ಮಗನಾದ ಯೇಸುವನ್ನ ಗೋಲ್ಗೊತ್ತಾ ಬೆಟ್ಟದಲ್ಲಿ ಆ ಶಿಲುಬೆ ಮರಕ್ಕೆ ಜಡಿದು ಸಾಯಿಸಿ ಆತನ ಮರಣದ ಮುಖಾಂತರ ನಿಮಗೆ ನಿತ್ಯ ಜೀವ ಸಿಗುವ ಹಾಗೆ ಮಾಡಿದ್ದೀನಿ. ದಟ್ ಮಚ್ ಐ ಲವ್ಡ್ ಯು. ನೀನ್ ಯಾವುದೋ ಒಬ್ಬ ಕುಡುಕ ಗಂಡನ್ ತೋರಿಸ್ಕೊಂಡು, ಪಕ್ಕದ ಮನೆ ಗಂಡನ್ ತೋರಿಸ್ಕೊಂಡು ದೇವ್ರು ಪ್ರೀತಿಸ್ತಾ ಇಲ್ಲ ಅಂತ ಈ ರೀತಿ ಚೀಪ್ ಮೆಂಟಾಲಿಟಿಯಲ್ಲಿ ಮಾತಾಡಬೇಡ ಅಂತ ದೇವ್ರು ಹೇಳ್ತಾರೆ. ಇವನ್ ಸತ್ತೋಗ್ತಾನೆ ನಾಳೆ, ಆಗ ಯಾರನ್ನ ತೋರಿಸ್ತೀಯ? ನೀನ್ ಇವತ್ತು ತೋರಿಸ್ತಾ ಇದೆಯಲ್ಲ ಪಕ್ಕದ ಮನೆ ನೋಡಿ ಎಷ್ಟು ಒಳ್ಳೆ ಗಂಡ ಇದ್ದಾನಂತ, ಅವ್ನು ನಾಳೆ ಸತ್ತೋಗ್ತಾನೆ, ಆಗ ಇನ್ ಯಾರನ್ನ ತೋರಿಸ್ತೀಯ? ದೇವ್ರು ನೋಡಿ ಅವ್ರು ಎಷ್ಟು ಒಳ್ಳೆ ಮಕ್ಕಳು ಕೊಟ್ಬಿಟ್ರು, ನಮಗೆ ನೋಡಿ ಇಂಥ ಮಕ್ಕಳನ್ನ ಕೊಟ್ಬಿಟ್ರು. ನಾಳೆ ಆ ಮಕ್ಕಳು ಒಂದಿನ ಸಾಯ್ತಾರೆ, ಮಣ್ಣಾಗಿ ಹೋಗ್ತಾರೆ, ಆಗ ಆ ಮಣ್ಣು ಎತ್ಕೊಂಡ್ಬಂದು ತೋರಿಸ್ತೀಯ? ಡೋಂಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ದೇವರ ಪ್ರೀತಿನ ಈ ಲೋಕದ ಯಾವುದಕ್ಕೂ ಕಂಪೇರ್ ಮಾಡಿ ತೋರಿಸ್ಬೇಡಿ. ನೋಡಿ ದೇವ್ರಿಗೆ ಎಷ್ಟು ಒಳ್ಳೆ ಜಾಬ್ ಕೊಟ್ರು, ನಮಗೆ ನೋಡಿ ಕೆಲಸನೇ ಇಲ್ಲ. ಒಂದು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾನ, ಅವನಿಗೊಂದು 60-70 ವರ್ಷ ಆದ್ಮೇಲೆ ಮೂಲೆ ಕುತ್ಕೋಬೇಕು, ಅಥವಾ ಅವ್ನ ಜಾಬ್ ನಾಳೆ ಹೋಗ್ಬೋದು, ಕಂಪನಿ ಮುಚ್ಚೋಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ ಬಿಟ್ವೀನ್ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಕಾಯಿಲೆ ಬರ್ಬೋದು. ಆಗ ಆ ಜಾಬ್ ನೋಡ್ತಾ ಕುತ್ಕೊಳ್ತೀಯ ನೀನು. ಆಗ ನೀನು ಹೇಳ್ತೀಯ, ಅಯ್ಯೋ ಪರವಾಗಿಲ್ಲ, ಅವ್ರ ಜಾಬ್ ಮುಚ್ಚೋಯ್ತು, ನಾವು ಹೀಗೆ ಬದುಕ್ತಾ ಇದೀವಿ, ಪರವಾಗಿಲ್ಲ, ನಮ್ದೇ ಪರವಾಗಿಲ್ಲ ಅನ್ಸುತ್ತೆ. ಡೋಂಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ದಿಸ್ ವರ್ಲ್ಡ್ ಆರ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಎನಿ ಪೆರಿಷಬಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ದೇವರ ಪ್ರೀತಿಯನ್ನ ಈ ಲೋಕದ ಜೊತೆನಲ್ಲಿ, ಅಳಿದು ಹೋಗುವ ಯಾವುದ್ರ ಜೊತೆನಲ್ಲೂ ಯಾವತ್ತೂ ನೀವು ಕಂಪೇರ್ ಮಾಡಬೇಡಿ. ಇನ್ ಫ್ಯಾಕ್ಟ್ ಯು ಕ್ಯಾನಾಟ್ ಕಂಪೇರ್ ಗಾಡ್ಸ್ ಲವ್ ವಿತ್ ಎನಿಥಿಂಗ್. ದೇವರ ಪ್ರೀತಿನ ಹೋಲಿಕೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಂತ ಪ್ರೀತಿನ ದೇವರು ನಮಗೆ ಕೊಟ್ಟಿದ್ದಾರೆ, ನೀನು ಹೋಲಿಕೆ ಮಾಡೋಕೆ ಆಗಲ್ಲ. ಇನ್ನೊಂದು, ಯು ಕೆನಾಟ್ ಮೆಜರ್ ಇಟ್. ನಿನಗದನ್ನ ಅಳತೆ ಮಾಡೋಕ್ಕೂ ಆಗೋದಿಲ್ಲ. ನೀನ್ ಏನು ಅಳತೆಗೋಲ್ ತಗೊಂಡ್ ಬಂದು ಅಳತೆ ಮಾಡಿದ್ರು, ಇಟ್ಸ್ ಬಿಯಾಂಡ್ ದಟ್, ಬಿಯಾಂಡ್ ಆಲ್ ಯುವರ್ ಮೆಜರ್ಮೆಂಟ್. ಗಾಡ್ಸ್ ಲವ್ ಇಸ್ ಬಿಯಾಂಡ್ ಆಲ್ ದ ಹ್ಯೂಮನ್ ಮೆಜರ್ಮೆಂಟ್. ಯು ಕೆನಾಟ್ ಮೆಜರ್ ಇಟ್. It's beyond human comprehension, human understanding, human measurement.
human capacity, because it is God's love. It is not human. Everything of this world, everything of human, you can measure it. But God's love, you cannot measure it. Only humble can experience it. ಅಳತೆ ಮಾಡೋಕ್ಕಾಗಲ್ಲ. ಈ ಲೋಕದ್ದೆಲ್ಲ ನೀವು ಅಳತೆ ಮಾಡ್ಬೋದು. ಗಂಡನ ಪ್ರೀತಿ ಅಳತೆ ಮಾಡ್ಬೋದು, ಹೆಂಡತಿ ಪ್ರೀತಿನೂ ಅಳತೆ ಮಾಡ್ಬೋದು, ಫ್ರೆಂಡ್ಸ್ ಪ್ರೀತಿ ಅಳತೆ ಮಾಡ್ಬೋದು, ಶತ್ರುಗಳ ಪ್ರೀತಿನೂ ಅಳತೆ ಮಾಡ್ಬೋದು, ಮಕ್ಕಳ ಪ್ರೀತಿ ಅಳತೆ ಮಾಡ್ಬೋದು, ಎಲ್ಲ ಅಳತೆ ಮಾಡ್ಬೋದು, ಮೆಷರ್ಮೆಂಟ್ ಮಾಡ್ಬೋದು ಇಷ್ಟೇ ಅಂತ. ದೇವರ ಪ್ರೀತಿ ಅಳತೆ ಮಾಡಕ್ಕೆ ನಿಮ್ಗೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅದನ್ನ ಅಳತೆ ಮಾಡುವ ಒಂದು ಅಳತೆಗೋಲೆಯೇ ಇಲ್ಲ. God's love can only be measured by God's love. If you want to measure God's love, it can be measured by God's love only. If you want to compare God's love, you can compare it with God's love only. ದೇವರ ಪ್ರೀತಿನ ಯಾವ್ದ್ರ ಜೊತೆಗಾರ ಹೋಲಿಕೆ ಮಾಡ್ತೀರಾ, ಆ ದೇವರ ಪ್ರೀತಿ ಜೊತೆಗೆ ಹೋಲಿಕೆ ಮಾಡ್ಬೇಕು. ಬೇರೆ ಏನು ಅದಕ್ಕೆ ಸರಿ ಹೊಂದುವಂಥದ್ದು ಯಾವುದು ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಅಷ್ಟೊಂದು ನಮ್ಮನ್ನ ಪ್ರೀತಿಸುವಂತಹ ಒಳ್ಳೆಯ ದೇವರು ಇವತ್ತು ಜೀವಂತವಾಗಿ ಇದ್ದಾರೆ. ಆದರೆ ನಾವು ಆ ದೇವರನ್ನ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ನಾವು ಬರೀ ದೇವರಿಂದ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಬದುಕ್ತಾ ಇದ್ದೀವಿ. ದೇವರಿಂದ ಏನ್ ನನಗೆ ಲಾಭ ಇದೆ, ದೇವರಿಂದ ನನಗೇನ್ ಲಾಭ ಇದೆ, ನನ್ನ ಮಕ್ಕಳಿಗೇನ್ ಲಾಭ ಇದೆ, ನನ್ನ ಕುಟುಂಬಕ್ಕೇನ್ ಲಾಭ ಇದೆ, ನನ್ನ ದೇಹಕ್ಕೇನ್ ಲಾಭ ಇದೆ, ಇದೇ ನಮ್ಮ ಹುಡುಕಾಟ. ಈ ಹುಡುಕಾಟದಲ್ಲಿ ಇರುವವರೇ ದಯಮಾಡಿ ನೀವು ಮಾನಸಾಂತರ ಪಡಿ. ದೇವರಿಂದ ನನಗೇನ್ ಲಾಭ ಇದೆ, ನನಗೇನ್ ಲಾಭ ಆಗಿದೆ ಅಂತ ಲೌಕಿಕವಾಗಿ ಚಿಂತಿಸೋದನ್ನ ಬಿಟ್ಬಿಟ್ಟು, ನಾವು ಪಾಪಿಗಳಾಗಿದ್ದಾಗಲೇ, ನಾವು ಪೂರ್ತಿ ನಷ್ಟದಲ್ಲಿ, ಪಾಪದ ನಷ್ಟದಲ್ಲಿ, ಪಾಪದ ಸಾಲದಲ್ಲಿ ನಾವಿದ್ದಾಗಲೇ ದೇವರು ನಮ್ಮ ಪಾಪದ ನಷ್ಟವನ್ನು, ಪಾಪದ ಸಾಲವನ್ನ ಸಂಪೂರ್ಣವಾಗಿ ಭರಿಸಿದ್ದಾರೆ. God cleared all our debts in Christ Jesus and through Christ Jesus while we were still sinners, yet sinners. We were debtors to God because of sin. But Jesus cleared all the debts in the cross on behalf of us, you and me. ಪಾಪದ ಸಾಲ ನನ್ನ ಮೇಲಿತ್ತು, ನಿನ್ನ ಮೇಲಿತ್ತು, ತೀರಿಸಬೇಕಾಗಿತ್ತು. ಯಾರಿಗೆ ಈ ಸಾಲ ತೀರಿಸಬೇಕಾಗಿತ್ತು? ದೇವರಿಗೆ. ಆದರೆ ಪಾಪದ ಸಾಲ ತೀರಿಸಲಿಕ್ಕೆ ಏನ್ ಮಾಡ್ಬೇಕಾಗಿತ್ತು? ನರಕಕ್ಕೆ ಹೋಗ್ಬೇಕಾಗಿತ್ತು. ಅದೇ ತೀರಿಸೋದು, ಬೇರೆ ಏನೂ ಇಲ್ಲ. ಆದರೆ ಕರುಣಾಮಯಿ ದೇವರು ನಿನ್ನ ಪಾಪವಾದ ಸಾಲವನ್ನ ಯೇಸು ಸ್ವಾಮಿ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರು. ನನ್ನ ಅಕೌಂಟಿಂದ ಯೇಸು ಶಿಲುಬೆ ಮೇಲೆ ಅದನ್ನು ತೀರಿಸಿದ್ರು. ತಮ್ಮ ದೇಹದಲ್ಲಿ, ತಮ್ಮ ಮರಣದ ಮುಖಾಂತರ ಆ ಶಿಲುಬೆಯಲ್ಲಿ ನನ್ನ ಪಾಪದ ಸಾಲ, ಸಂಬಳ, ವೇತನ ಅವ್ರು ತೆಗೆದುಕೊಂಡು ತೀರಿಸಿದರು ನನಗೋಸ್ಕರ. ಈಗ ನನ್ನ ಮೇಲೆ ಆ ಪಾಪದ ಹೊರೆ ಇಲ್ಲದ ಹಾಗೆ ಮಾಡಿದರು. ಅದಕ್ಕೆ ವಾಕ್ಯ ಹೇಳೋದು ಯೋವಾನ 8:36, ಇಫ್ ಸನ್ ಸೆಟ್ಸ್ ಯು ಫ್ರೀ, ಯು ಆರ್ ಇಂಡೀಡ್ ಫ್ರೀ. ಯು ಆರ್ ಟ್ರೂಲಿ ಫ್ರೀ. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ದೇವರ ಪುತ್ರ ಯೇಸು ನಮಗೆ ಸ್ವಾತಂತ್ರ್ಯ ನೀಡಿದ್ದಾರೆ. ಎಲ್ಲಿ? ಶಿಲುಬೆ ಮರಣದಲ್ಲಿ. ಇದು ಯಾರಿಗೆಲ್ಲ ಸಿಕ್ಕಿದೆ ಕೇಳಿದ್ರೆ, ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ನಿಮಗೆ ಸಿಕ್ಕಿದೆಯಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ಯಾರಿಗೆಲ್ಲ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆಯೋ ಅವರು ಈ ಯೇಸು ಕ್ರಿಸ್ತನನ್ನ ಪ್ರೀತಿಸ್ತಾ ಬದುಕ್ತಾರೆ. Those who have experienced this freedom which came through Jesus Christ, through his death, they will live for him. They will love him and they will live for him. ಯಾರೆಲ್ಲ ಈ ಒಂದು ಪುತ್ರನ ಮುಖಾಂತರ, ಯೇಸು ಕ್ರಿಸ್ತನ ಮುಖಾಂತರ ಲಭಿಸಿದ ಈ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದಾರೋ, ಶಿಲುಬೆ ಮರಣದ ಮುಖಾಂತರ ಯೇಸು ಪಡೆದುಕೊಟ್ಟ ಸ್ವಾತಂತ್ರ್ಯ ಅಂದ್ರೇನು? ಪಾಪದ ಬಂಧನದಲ್ಲಿದ್ವಿ, ಅದನ್ನು ಮುರಿದು ಹಾಕಿದ್ರೆ ಯೇಸು. ಪಾಪದ ಬಂಧನದಲ್ಲಿ ಇರೋರಿಗೆ ಏನಿರೋದಿಲ್ಲ?
ನೆಮ್ಮದಿ ಇರೋದಿಲ್ಲ. ಏನಿರುತ್ತೆ? ಟೆನ್ಷನ್ ಇರುತ್ತೆ. ಇನ್ನೇನಿರುತ್ತೆ? ಇನ್ನು ದುಃಖ ಇರುತ್ತೆ, ನಿರಾಸೆ ಇರುತ್ತೆ, ಇನ್ನೇನಿರುತ್ತೆ? ಲೋಕದ ವ್ಯಾಮೋಹಗಳಿರುತ್ತೆ. ಆ ಬರೀ ದುಡ್ಡು ಮಾಡಬೇಕು, ದುಡಿಬೇಕು, ಬದುಕಬೇಕು, ದುಡಿಬೇಕು, ತಿನ್ಬೇಕು, ಮಜಾ ಮಾಡಬೇಕು, ಇದೇ ಇರೋದು, ಬೇರೆ ಏನಿಲ್ಲ. ನೆಮ್ಮದಿ ಇರ. ಈಗಿದ್ದವನಿಗೆ ನೆಮ್ಮದಿಯಲ್ಲಿರುತ್ತೆ, ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಸತ್ಯ ಅರ್ಥ ಮಾಡಿಕೊಂಡು ಪುತ್ರನ ಮುಖಾಂತರ ದೇವರು ಕೊಟ್ಟ, ಯೇಸುವಿನ ಮುಖಾಂತರ ಕೊಟ್ಟ ಆ ಸ್ವಾತಂತ್ರ್ಯವನ್ನ ನೀನು ವಿಶ್ವಾಸದಿಂದ ಹೊಂದಿಕೊಂಡ ವ್ಯಕ್ತಿ ಆಗಿದ್ರೆ ಯು ಆರ್ ಫ್ರೀ. ನಿನ್ನ ಅಂತರಂಗ ಫ್ರೀ ಆಗಿರುತ್ತೆ. ನಿನಗೊಂದು ಬೋಲ್ಡ್ನೆಸ್ ಬರುತ್ತೆ. ನಾಚಿಕೆಯಿಂದ ಬದುಕೋದಿಲ್ಲ, ಭಯದಲ್ಲಿ ಬದುಕೋದಿಲ್ಲ, ಕೀಳರಿಮೆಯಲ್ಲಿ ಬದುಕೋದಿಲ್ಲ. ಯು ವಿಲ್ ನಾಟ್ ಲಿವ್ ಇನ್ ಗಿಲ್ಟ್. ಒಂದು ಗಿಲ್ಟಲ್ಲಿ ಬದುಕೋದಿಲ್ಲ. ಯು ವಿಲ್ ನಾಟ್ ಲಿವ್ ಇನ್ ಫಿಯರ್. ಭಯದಲ್ಲಿ ಬದುಕೋದಿಲ್ಲ. ಯು ವಿಲ್ ವಾಕ್ ಇನ್ ಬೋಲ್ಡ್ನೆಸ್ ಅಂಡ್ ಕರೇಜ್ ಅಂಡ್ ಲವ್. ಪ್ರೀತಿಯಲ್ಲಿ, ಧೈರ್ಯದಲ್ಲಿ ನಿನಗೆ ನಡಿಲಿಕ್ಕಾಗ್ತದೆ. ಇವತ್ತು ಯಾವ ರೀತಿ ನಡೀತಾ ಇದೀವಿ ನಾವು? ಪ್ರೇಯರಿಗೆ ಬರ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ನಮ್ಮ ಜೀವನ ಹೇಗೆ ಜೀವಿಸ್ತಾ ಇದ್ದೀವಿ? ಭಾರ ಹೊತ್ಕೊಂಡು, ಬೆಂಡಾಗಿ, ನೆಮ್ಮದಿ ಇಲ್ಲ. ನಮ್ಮನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಎಂತ ದೇವರಪ್ಪ ಇವರು ದೇವರು. ಕೆಲವು ಟೈಮ್ ನಾವು ಕೆಲವು ಮಕ್ಕಳು ನೋಡಿದಾಗ ಅವ್ರ ಅಪ್ಪ ಅಮ್ಮಂಗೆ ಬೈಕೊಳ್ತೀವಿ, ಎಂತ ಅಪ್ಪ ಅಮ್ಮ ಅಪ್ಪ ಇವ್ರ ಅಪ್ಪ ಅಮ್ಮ. ನೋಡು ಮಗನಿಗೆ ಹರಕೆ ಚಪ್ಪಲಿ ಹಾಕೊಂಡಿದ್ದಾನೆ, ಬಿಡ್ದಿಲ್ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಅವ್ರ ಅಪ್ಪ ಅಮ್ಮ ಗೊತ್ತಿದ್ರೆ, ಅವ್ರ ಅಪ್ಪ ಅಮ್ಮ ಶ್ರೀಮಂತರಾಗಿರ್ತಾರೆ, ಆದ್ರೆ ಮಕ್ಕಳೇನ್ ಮಾಡ್ತಾರೆ? ಬೀದಿಲಿ ಭಿಕ್ಷೆ ಬೇಡ್ತಾ ಇರ್ತಾರೆ ಹರಕಂಗಿ ಹಾಕೊಂಡು. ನಮ್ಗೇನು ಅನ್ಸುತ್ತೆ? ಏನ್ ಅಪ್ಪ ಅಮ್ಮ ಏನ್ ದುಡ್ಡಿದ್ರೆ ನೋಡು, ಮಗ ಎಲ್ಲಿದ್ದಾನೆ, ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಬೈಯಲ್ವಾ? ಕೊಡ್ತಾರೆ. ಅದೇ ರೀತಿ ನಮ್ಮನ್ನು ನೋಡಿ ದೇವ್ರನ್ನ ಬೈಕೋಬಿಟ್ರಿ ಇವತ್ತು ಜನ. ನಮ್ಮನ್ನು ನೋಡಿದ್ರೆ ದೇವ್ರನ್ನ ಹೊಗಳ್ತಾರ, ಬೈಕೋತಾರ ಇವತ್ತು. ಯಾರು ಮಾತಾಡ್ತಾ ಇಲ್ಲಲ್ಲ, ಯಾಕೆ? ಅದನ್ನೇ ನಾನು ಕೇಳಿದ್ದು. ನೀವು ಹೆಂಗಿರ್ತೀರಿ ಹಾಗೆ. ನಮ್ಮ ಪ್ರತಿದಿನ ಜೀವನ ನೋಡ್ಬಿಟ್ರೆ ಯೇಸು ಸ್ವಾಮಿನ ಪಕ್ಕದ ಮನೆಯವ್ರು ಬೈಕೊಂತಾರ ಅಥವಾ ಹೊಗಳ್ತಾರ, ಹೊಗಳಿ ಕೊಂಡಾಡ್ತಾರ? ನೀವು ಬದುಕೋ ಜೀವನ ನೋಡಿ ಪಕ್ಕದ ಮನೆಯವ್ರು ಹಾಡ್ಬೇಕೇನಂತ? ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಅಂತ ಯಾರು ಹಾಡ್ಬೇಕು? ಪಕ್ಕದ ಮನೆಯವರು. ಯಾರನ್ನ ನೋಡಿ? ನೋಡ್, ನಿಮ್ ದೇವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರಲ್ಲ, ನೀವು ಆ ದೇವ್ರನ್ನ ಎಷ್ಟು ಪ್ರೀತಿಸ್ತೀರಲ್ವಾ ಅಂತ ಅವರು ಅದನ್ನ ಒಳಗಡೆ ಫೀಲಿಂಗ್ ತಗೊಂಡು ನಿನ್ನಂತ ದೇವರು ಯಾರು ಇಲ್ಲ ಅಂತ ಹಾಡ್ಬೇಕು. ಇದು ನಮಗೆ ಹಾಡಕ್ ಆಗ್ತಾ ಇಲ್ಲ, ಇನ್ ಪಕ್ಕದ ಮನೆಯವ್ರು ನಮ್ಮನ್ನ ನೋಡಿ ಎಲ್ಲ ಹಾಡ್ತಾರೆ. ಏನಪ್ಪಾ ಇವ್ರ ದೇವರು ಇವ್ರನ್ನ ಹೀಗಿಟ್ಬಿಟ್ಟಿದ್ದಾರೆ ಅಂತಾರೆ. ದಿನಾ ಗಂಡ ಹೆಂಡತಿ ಗಲಾಟೆ, ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಮುಖ ಗಂಟು ಹಾಕೊಂಡೇ ಇರ್ತಾರೆ, ಯಾವಾಗ ನೋಡಿದ್ರು ಒಂದ್ ರೀತಿ ಇವ್ರ ಮನೆಗೆ ಹೋದ್ರೆ ಸತ್ತವ್ರ ಮನೆಗೆ ಹೋದಂಗ ಆಗತ್ತೆ, ಯಾವಾಗ ನೋಡಿದ್ರು ಮಕ್ಕಳಿಗೆ ಶಾಪ ಹಾಕ್ತಾನೇ ಇರ್ತಾರೆ, ಯಾವಾಗ ನೋಡಿದ್ರು ಮನೆಯಲ್ಲಿ ಥಿಯೇಟರ್ ತರ ಟಿವಿ ಓಡ್ತಾನೇ ಇರುತ್ತೆ, ಯಾವಾಗ ನೋಡಿದ್ರು ಗಂಡ ಹೆಂಡತಿ ಮಕ್ಕಳೆಲ್ಲ ಮೊಬೈಲ್ ಫೋನ್ ಹಿಡ್ಕೊಂಡು ಅದ್ರಲ್ಲಿ ಏನೋ ಕೂಗ್ತಾನೆ ಇರ್ತಾರೆ, ಯಾವಾಗ ನೋಡಿದ್ರು ಶಾಪಿಂಗ್ ಮಾಡ್ತಾನೆ ಇರ್ತಾರೆ, ಯಾವಾಗ ನೋಡಿದ್ರು ತಿಂತಾನೇ ಇರ್ತಾರೆ, ಯಾವಾಗ ನೋಡಿದ್ರು ಬಿರಿಯಾನಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ಸ್ ಮನೆ ಅಂದ್ರೆ ಹೀಗೇನಾ? ಏನ್ ದೇವರಪ್ಪ ಇವ್ರು ದೇವರು, ಇದಕ್ಕಿಂತ ನಮ್ದೇ ಪರವಾಗಿಲ್ಲಪ್ಪ ದೇವರು, ಇಷ್ಟು ಮೋಸವಾಗಿ ನಾವಿಲ್ಲಪ್ಪ ಅಂತ ಹೇಳ್ಕೊಳ್ತಾರೆ. ದಿನಾ ಚರ್ಚಿಗೆ ಹೋಗ್ತಾ ಇರುತ್ತೆ. ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ಹೋಗಿ ಬಂದ್ಬಿಟ್ಟಿಲ್ಲದ ಏನೇನ್ ಬೇಕು ಅಂತಾರೋ. ಇವರೆಲ್ಲ ಚರ್ಚಿಗೆ ಹೋಗ್ತಾರೋ ಮಾಟ ಮಂದಿರಕ್ಕೆ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ನಮ್ಮ ಯಜಮಾನ್ರು ದಿನಾ ಬಾರಿಗೆ ಹೋಗಿ ಬಂದ್ರು ಇಷ್ಟು ಗಲಾಟೆ ಮಾಡಲ್ಲಪ್ಪ. ಇದೇನು ಯಜಮಾನ, ಪಕ್ಕದ ಮನೆ ಯಜಮಾನಿ ಇಬ್ರು ಸೇರಿ ಚರ್ಚಿಗೆ ಹೋಗ್ತಾರೆ, ಬಂದ್ಬಿಟ್ಟು ಅದು ಏನ್ ಬೈಕೋತಾರೋಪ್ಪ. ಚರ್ಚಿಗೆ ಹೋಗ್ತಾರ, ಬಾರಿಗೆ ಹೋಗ್ತಾರ, ಅಲ್ಲೇನೋ ಸ್ವಲ್ಪ ಕುಡಿಯೋಕೆ ಕೊಡ್ತಾರಂತಲ್ಲ ದ್ರಾಕ್ಷಾರಸ, ಅದ್ರಲ್ಲಿ ಏನಾದ್ರು ಹಾಕಿ ಜಾಸ್ತಿ ಕೊಟ್ಬಿಡ್ತಾರೋ ಏನೋ. ಥಿಂಕ್ ಮಾಡ್ತಾರೆ ಪಕ್ಕದಲ್ಲಿ ಇರೋರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಸಾಕ್ಷಿ ಆಗ್ಬೇಕು. ನಮ್ಮ ಜೀವನ ಏನಾಗಬೇಕು? ಸಾಕ್ಷಿ ಆಗ್ಬೇಕು. ಇಲ್ಲದೆ ಇದ್ರೆ
ನಾವ್ ಈ ರೀತಿ ಒಂದು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಕೈ ಎತ್ತಿ ಹಲ್ಲೆಲ್ಲೂಯ್ಯ ಹೇಳಿನೂ ಏನು ಪ್ರಯೋಜನ ಇಲ್ಲ. ಜೀವನ ಸಾಕ್ಷಿ ಆಗ್ಬೇಕು. ದೇವರನ್ನೇ ಪ್ರಶ್ನೆ ಆಗ್ತಾ ಕೂತ್ಕೊಳ್ಳೋದಲ್ಲ, ದೇವರಿಗೆ ಶರಣಾಗಬೇಕು. ದೇವರು ಸರ್ವಶಕ್ತರು, ಅವರು ಪ್ರೀತಿ ಸ್ವರೂಪಿ, ಅವರು ಒಳ್ಳೆಯವರು. ಇದನ್ನು ನಾವು ನಂಬಬೇಕು. ಯಾಕೆ ಅಂದರೆ ದೇವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ ನಮಗೆ. ಈ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನ ಹೊತ್ತು ಶಿಲುಬೆ ಮೇಲೆ ಸತ್ತು ನಮ್ಮ ಪಾಪ ಪರಿಹಾರ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ನಾನು ಸರ್ವಶಕ್ತನಾದ ದೇವರು, ನಾನು ಒಳ್ಳೆಯ ದೇವರು, ನಾನು ಪ್ರೀತಿಸುವ ದೇವರು, ನಾನು ನಿನಗೆ ನಿತ್ಯ ಜೀವ ಕೊಟ್ಟಂತ ದೇವರು ಅಂತ ಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಆ ದೇವ್ರನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಬಿಟ್ರೆ ದೇವರು ಮಾಡಿದ ಈ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು. ಬಿಟ್ರೆ ನಾವು ಸುಮ್ಮನೆ ಒಂದ್ ರೀತಿ ಮೂಢತನದಲ್ಲಿ ದೇವ್ರನ್ನೇ ಕ್ವಶನ್ ಹಾಕೊಂಡು ಬದುಕೋದಲ್ಲ. ದೇವರೇ, ಇದುವರೆಗೂ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಬರೀ ನಿನ್ನನ್ನು ಯೂಸ್ ಮಾಡ್ಕೊಂಡೇ ಬದುಕದೆ, ನನ್ನ ಕೆಲಸಕ್ಕೆ ನಿನ್ನನ್ನು ಯೂಸ್ ಮಾಡ್ಕೊಂಡು ಬದುಕದೆ. ಕರೆಕ್ಟಾ? ಈಗ ತೀರ್ಮಾನ ಮಾಡ್ಬೇಕು ನೀವು. ದೇವರೇ, ಇನ್ನು ಮುಂದೆ ನಾನು ಯಾವತ್ತೂ ನಿನ್ನನ್ನು ಯೂಸ್ ಮಾಡ್ಕೊಳ್ಳಲ್ಲ, ನಿನ್ನನ್ನು ಲವ್ ಮಾಡ್ತೇನೆ. ಹಿಯರ್ ಆಫ್ಟರ್ ಐ ವಿಲ್ ನೆವರ್ ಯೂಸ್ ಯು, ಬಟ್ ಐ ಲವ್ ಯು. ಪ್ರೀತಿ ಮಾಡ್ಕೊಳ್ಳೋರು ಯಾವತ್ತು ಯೂಸ್ ಮಾಡ್ಕೊಳ್ಳೋದಿಲ್ಲ. ಕೆಲವ್ರು ಹೇಳ್ತಾರಲ್ವಾ, ನಮ್ಮ ಯಜಮಾನ್ರು ನನ್ನನ್ನು ಬರೀ ಯೂಸ್ ಅಂಡ್ ಥ್ರೋ ತರ ಬ್ರದರ್. ನಾನು ಎಷ್ಟೋ ಜನ ಪಾಪ ಸಹೋದರಿಯರು ಹೇಳ್ತಾರೆ, ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬ್ರದರ್, ಸುಮ್ಮನೆ ಒಂದು ಕೆಲಸದವಳು ತರ ಯೂಸ್ ಮಾಡ್ಕೊಳ್ತಾರೆ ಅಷ್ಟೆ. ತರ ಮಾಡಬೇಡಿ ಯಾರು. ಆದರೆ ದೇವ್ರನ್ನೇ ಯೂಸ್ ಮಾಡ್ಕೊಳ್ತಾ ಇದೀವಲ್ಲ ನಾವು. ಅವ್ರ ಶರೀರ ರಕ್ತ ತಿಂದು, ಅವ್ರ ವಾಕ್ಯ ಕೇಳಿಸ್ಕೊಂಡು, ನಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥ ಪ್ರಾರ್ಥನೆಗಳನ್ನ ಮಾಡಿ ದೇವ್ರನ್ನ ಯೂಸ್ ಮಾಡ್ಕೊಳ್ಳುವಂತಹ ಕಠಿಣ ಹೃದಯಗಳಾಗಿ ಇನ್ನು ನಾವು ಇದೀವಲ್ಲ ಭೂಮಿ ಮೇಲೆ. ಮನಸ್ಸಾಂತರ ಪಡಬೇಕು, ಹೃದಯದಲ್ಲಿ ತೀರ್ಮಾನ ಮಾಡೋಬೇಕು. ದೇವ್ರೇ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಏನೆಲ್ಲ ನಷ್ಟ ಆದ್ರೂ ಪರವಾಗಿಲ್ಲ, ನಾನು ಇವತ್ತಿನಿಂದ ಯಾವತ್ತೂ ನಿನ್ನನ್ನು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ, ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಬದಲಾಗಿ ನಾನು ಹೇಳ್ತೀನಿ ನಿಮಗೆ, ಲಾರ್ಡ್, ಮೇಕ್ ಮೀ ಆನ್ ಇನ್ಸ್ಟ್ರೂಮೆಂಟ್ ಆಫ್ ಯುವರ್ ಪೀಸ್, ಯುವರ್ ಗ್ಲೋರಿ. ನಿನ್ನ ಮಹಿಮೆಯ, ನಿನ್ನ ಸಮಾಧಾನದ, ನಿನಗೆ ಉಪಯೋಗವಾಗುವ, ನಿನ್ನಿಚ್ಛೆಯ ಪ್ರಕಾರದ ಒಂದು ಸಾಧನವಾಗಿ ನನ್ನನ್ನು ಯೂಸ್ ಮಾಡ್ಕೋ ದೇವ್ರೆ ಅಂತ ನೀವು ಪೂರ್ಣ ಮನಸ್ಸಿಂದ ಕೊಟ್ಟು ನೋಡಿ. ನಿಮ್ಮ ಶರೀರದಲ್ಲಿ ಅದು ಎಂಥ ದೊಡ್ಡ ಕಾಯಿಲೆ ಇದ್ರೂ ಬಿಟ್ಟು ಹೋಗುತ್ತೆ, ಅದು ಎಂಥ ಗಣಗಳಿದ್ರೂ ಓಡೋಗುತ್ತೆ. ಮನಸ್ಸಿಂದ ಕೊಟ್ಟು ನೋಡಿ. ಅದು ಕ್ಯಾನ್ಸರ್ ಆಗಿರಲಿ, ಅದು ಎಂಥದ್ದೇ ಮಾರಕವಾದ ಕಾಯಿಲೆ ಆಗಿರಲಿ, ಆಯ್ತಾ, ಅದು ಬಿಟ್ಟು ಹೋಗುತ್ತೆ. ಈ ರೀತಿ ಒಮ್ಮೆ ಕೊಟ್ಟು ನೋಡಿ. ಅದು ಬಿಟ್ಬಿಟ್ಟು ನನ್ನ ಕಾಯಿಲೆ ವಾಸಿ ಮಾಡಿ ಸ್ವಾಮಿ, ಕಷ್ಟದಲ್ಲಿದ್ದೀನಿ, ನಾನು ಸತ್ತೋಗ್ಬಿಟ್ರೆ ಯಾರೂ ಇಲ್ಲ, ಇದೆಲ್ಲ ನಾಟಕ ಮಾಡಬೇಡಿ. ದೇವ್ರು ಹೇಳ್ತಾರೆ, ನೀನು ಸತ್ತೋದ್ರೆ ನಾನಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತಾರೆ. ಅದು ಹೆಂಗೆ ಹೇಳ್ಬಿಟ್ರಿ ಸ್ವಾಮಿ? ಎಷ್ಟೋ ಜನ ಅಪ್ಪ ಅಮ್ಮ ಇಲ್ಲದಿದ್ದಿದ್ರು ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿದಾರ, ನಾನು ನೋಡ್ಕೊಳ್ತಾ ಇಲ್ವ ಅವ್ರನ್ನ? ಅಲ್ಲ, ನನ್ನ ಹೆಂಡ್ತಿ, ಎಷ್ಟೋ ಜನ ವಿಧವೇರು ಇಲ್ವಾ? ಅಲ್ಲ, ನಮ್ಮ ಅಪ್ಪ ಅಮ್ಮ, ಎಷ್ಟೋ ಜನ ವಯಸ್ಸಾದ ಅಪ್ಪ ಅಮ್ಮ ಇಲ್ವಾ? ಯಾರೂ ಇಲ್ಲದೆ ಇರೋರು. ಜಾಸ್ತಿ ಥಿಂಕ್ ಮಾಡಬೇಡಿ ಆಯ್ತಾ? ಥಿಂಕ್ ಮಾಡಿ ಮಾಡಿ ಪೇಷಂಟ್ ಆಗ್ಬಿಡ್ತೀರಾ. ಸಮಾಧಾನಕ್ಕೆ ಬದುಕಿ. ಇವತ್ತು ಜೀವಂತವಾಗಿದ್ದೀರಾ, ದೇವರಿಗೆ ಸ್ತೋತ್ರ ಹೇಳಿ. ನಾಳೆ ತುಂಬ ಪ್ಲಾನ್ ಮಾಡಕ್ ಹೋಗ್ಬೇಡಿ. ರಾತ್ರಿ ಮಲಗಿ ಊಟ ಮಾಡ್ಕೊಂಡು ದೇವರಿಗೆ ಸ್ತೋತ್ರ ಹೇಳಿ, ಬೆಳಿಗ್ಗೆ ಎದ್ರೆ ಸ್ತೋತ್ರ ಹೇಳಿ ಕೆಲಸ ಮಾಡಕ್ ಹೋಗಿ. ಸಮಾಧಾನಕ್ಕೆ ಬದುಕ್ಬೋದು, ಕಾಯಿಲೆ ಬರಲ್ಲ ಅವಾಗ ಜಾಸ್ತಿ. ಸಣ್ಣ ಪುಟ್ಟ ಶೀತ ನೆಗಡಿ ಎಲ್ಲ ಬರ್ಬೋದು ಅಷ್ಟೇ, ಮಳೆ ನೆನೆದ್ರೆ. ಆರಾಮಾಗಿ ಬದುಕ್ಬೋದು ಭೂಮಿ ಮೇಲೆ, ದೇವ್ರನ್ನ ನಂಬಿದ್ರೆ, ದೇವ್ರನ್ನ ಪ್ರೀತಿ ಮಾಡಿದ್ರೆ. ಲೋಕನ ಪ್ರೀತಿ ಮಾಡಿದ್ರೆ ದೇವ್ರನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ದೇವ್ರನ್ನ ಯೂಸ್ ಮಾಡ್ಕೊಂಡು ಬದುಕಿದ್ರೆ ನಮ್ ಜೀವನ ಯೂಸ್ಲೆಸ್ ಆಗೋಗ್ಬಿಡುತ್ತೆ. ಅವಾಗ ಪ್ರಶ್ನೆ ಬರುತ್ತೆ, ಯಾಕಪ್ಪ ದೇವ್ರೇ ಜೀವನ ಅಂತ. ದೇವರು ಕೇಳ್ತಾರೆ, ಯಾಕಪ್ಪ ನೀನಿದೆಯಾ ಭೂಮಿ ಮೇಲೆ ಅಂತ. ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನ ಇಷ್ಟು ಮಾತ್ರ ಪ್ರೀತಿಸುವಂತ ದೇವರು ನಮ್ಮ ತಂದೆಯಾಗಿದ್ದಾರೆ. ಆ ತಂದೆಯ ಪ್ರೀತಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಭೂಮಿ ಮೇಲೆ ಇನ್ನು ಮುಂದೆ ನಾವು ಬದುಕುವುದಾದ್ರೆ ಒಂದೇ ಉದ್ದೇಶ, ಈ ತಂದೆಯನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಐ ವಾಂಟ್ ಟು ನೋ ಜೀಸಸ್, ಐ ವಾಂಟ್ ಟು ನೋ ಗಾಡ್ ಮೈ ಫಾದರ್.
ಪೌಲರು ಹೇಳುವ ಹಾಗೆ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು. ನಮ್ಮ ಹೃದಯದಲ್ಲಿ ಆಸೆ ಬರಲಿ, ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ಈ ಆಸೆ ಬರಲಿ. ನಿಶ್ಚಯವಾಗಿಯೂ ನನ್ನ ಪ್ರಭು, ನನ್ನ ದೇವರು, ನನ್ನ ತಂದೆ, ನನ್ನ ರಕ್ಷಕ, ನನ್ನ ಯಜಮಾನ, ನನ್ನ ಒಡೆಯ ಯೇಸು ಪ್ರಭುವನ್ನ ಅರ್ಥ ಮಾಡಿಕೊಳ್ಳುವುದೇ ಉತ್ಕೃಷ್ಟವಾದದ್ದು. The more you know him, the more you can experience the love. The more you experience the love of God, you can love God and others. ಆತನನ್ನ ಎಷ್ಟು ನೀವು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಆ ದೇವರ ಪ್ರೀತಿ ನಿಮ್ಮಲ್ಲಿ ಅನುಭವವಾಗ್ತದೆ. ಆ ದೇವರ ಪ್ರೀತಿ ನಿನ್ನಲ್ಲಿ ಅನುಭವ ಆದಷ್ಟು ಆ ಪ್ರೀತಿಯಿಂದ ತುಂಬಿದವನಾಗಿ ದೇವರನ್ನ ಪ್ರೀತಿಸ್ಲಿಕ್ಕೂ ಎಲ್ಲರನ್ನು ಪ್ರೀತಿಸ್ಲಿಕ್ಕೂ ನಮಗೆ ಸಾಧ್ಯವಾಗ್ತದೆ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅದೇ ನಿಜವಾದ ಕ್ರೈಸ್ತ ಜೀವನ. ಅದಲ್ಲದೆ ಬೈಬಲ್ ಓದ್ತಾ ಕೂತ್ಕೊಳ್ಳೋದಲ್ಲ ಕ್ರೈಸ್ತ ಜೀವನ. ವಾಕಿಂಗ್ ಇನ್ ಲವ್, ಪ್ರೀತಿಯಲ್ಲಿ ಜೀವಿಸೋದೆ ನಿಜವಾದ ಕ್ರೈಸ್ತ ಜೀವನ. ಆ ಜೀವನ ಜೀವಿಸಲಿಕ್ಕೆ ಶಕ್ತಿ ದೇವರ ಪ್ರೀತಿಯ ಅರಿವು ನಮಗೆ ಆದಾಗ ಆ ಪ್ರೀತಿ ನಮ್ಮನ್ನ ಬಲಪಡಿಸ್ತದೆ. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಎಷ್ಟೋ ಬಾರಿ ನಮ್ಮ ಜೀವಿತದಲ್ಲಿ ನಮ್ಮ ಈ ಸ್ವಾರ್ಥ ಬದುಕಿನಿಂದ ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ದೇವೆ, ನಿಮ್ಮನ್ನ ನೋಯಿಸಿದ್ದೇವೆ, ನಿಮ್ಮ ಹೆಸರಿಗೆ ಅವಮಾನ ತರುವ ಹಾಗೆ ಬದುಕಿದ್ದೇವೆ. ನನ್ನನ್ನು ಕ್ಷಮಿಸಿರಿ. ಇನ್ನೆಂದಿಗೂ ಕೂಡ ಯೇಸುವೆ ನಿಮ್ಮನ್ನು ಪ್ರಶ್ನಿಸದೆ ನೀವು ಹೇಳುವುದನ್ನು ಮಾಡಲು ಬೇಕಾದ ದೀನ ಮನಸ್ಸನ್ನ ನನಗೆ ದಯಪಾಲಿಸಿರಿ. ಪವಿತ್ರಾತ್ಮರೇ, ಯಾವ ರೀತಿಯಲ್ಲಿ ನೀವು ಜೋಸೆಫನಲ್ಲಿ, ಯಾವ ರೀತಿಯಲ್ಲಿ ನೀವು ಅಬ್ರಹಾಮನಲ್ಲಿ, ಮೋಶೆಯಲ್ಲಿ, ದಾವೀದನಲ್ಲಿ, ಮಾತೆ ಮರಿಯಳಲ್ಲಿ ದೀನತೆಯನ್ನು ತುಂಬಿಸಿದ್ದೀರೋ ನನ್ನಲ್ಲಿಯೂ ತುಂಬಿಸಿರಿ ಸ್ವಾಮಿ. ದೀನನಾಗಿ ದೀನಳಾಗಿ ನಡೆಯುವ ಒಂದು ಮನಸ್ಸನ್ನ ನನಗೆ ನೀಡಿ. ಹೋಲಿ ಸ್ಪಿರಿಟ್, ಗಿವ್ ಮೀ ದ ಗಿಫ್ಟ್ ಆಫ್ humility, Lord. Holy Spirit, fill my heart with the spirit of humility, so that I may be humble till the end of my life, humble before God, my Creator, my Lord, my Daddy, my Savior, Jesus Christ. Holy Spirit, help me to be humble like you, Lord. You humbled yourself unto the point of death on a cross. ಆ ಶಿಲುಬೆಯ ಮರಣ ಪರ್ಯಂತ ನಿವಿದೆಯರಾದ್ರಿ, ದೀನರಾದ್ರಿ, ತಗ್ಗಿಸಿಕೊಂಡ್ರಿ. ಅದೇ ರೀತಿಯಲ್ಲಿ ದೀನತೆಯಿಂದ ಜೀವಿಸಲು, ಕೊನೆಯವರೆಗೂ ದೀನನಾಗಿ ದೀನಳಾಗಿ ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ. ತುಂಬಿಸಿರಿ ಅಪ್ಪ. ಇನ್ನು ಮುಂದೆ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಮಾತ್ರ ನನ್ನಲ್ಲಿಯೂ ನನ್ನ ಮುಖಾಂತರವಾಗಿಯೂ ನೆರವೇರಲಿ ಅಪ್ಪ. ನನ್ನಲ್ಲಿಯೂ, ನನ್ನ ಕುಟುಂಬದಲ್ಲಿಯೂ, ನನ್ನ ಸಂಗಾತಿಯಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ತಂದೆ ತಾಯಿಂದಿರಲ್ಲಿ, ನನ್ನ ಒಡ ಹುಟ್ಟಿದವರಲ್ಲಿ, ನನ್ನ ಜೊತೆಗಿರುವ ಪ್ರತಿಯೊಬ್ಬರಲ್ಲಿಯೂ, ನೀವು ನನಗಾಗಿ ಕೊಟ್ಟಂತ ಪ್ರತಿಯೊಬ್ಬರಲ್ಲಿಯೂ, ನನ್ನಲ್ಲಿಯೂ, ನಮ್ಮೊಬ್ಬೊಬ್ಬರಲ್ಲಿಯೂ, ಈ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ದೀನತೆಯನ್ನು ಉಂಟು ಮಾಡಿರಿ ಪರಿಶುದ್ಧಾತ್ಮರೇ. ದೀನತೆಯನ್ನು ಅಧಿಕ ಮಾಡಿರಿ ಪರಿಶುದ್ಧಾತ್ಮರೇ. ದೇವರ ಮುಂದೆ ನಾವು ದೀನತೆಯಿಂದ ಜೀವಿಸಲು, ಕೊನೆಯವರೆಗೂ ದೀನತೆಯ ಜೀವನವನ್ನು ಜೀವಿಸಲು ಬೇಕಾದ ಬಲದಿಂದ ನಮ್ಮನ್ನು ತುಂಬಿಸಿರಿ. Fill us, Lord, with that power, Lord. Fill, Lord, with the spirit of humbleness, spirit of humility. Yes, Lord. Thank you, Jesus. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ಹಾಲೆಲೂಯಾ ಯೇಸುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ ಯೇಸುವೆ. ಸ್ತೋತ್ರ 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 ಯೇಸುವೆ. ವಂದನೆ ಯೇಸುವೆ. ಹಾಲೆಲೂಯಾ ಯೇಸುವೆ. ಸ್ತೋತ್ರ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್.
ಯೇಸುವೇ ಸ್ತೋತ್ರ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್.